Good morning, everyone. Okay. ಎಲ್ರಿಗೂ ಮಾತಾಡ್ತಿರೋದು ಕೇಳಿಸ್ತಾ ಇದೆ ಅಂತ ಅನ್ಕೊಂತೀನಿ. ವೆಲ್ಕಮ್ ಟು ಲರ್ನ್ ಆನ್ಲೈನ್. ಯಾರನ್ನ ಮುಂದಿಗೆ ಮೊದಲನೇ ಸೆಷನಲ್ಲಿ ಸೇರ್ತಾ ಇದ್ದೀರಾ? ನನ್ನ ಹೆಸರು ಪ್ರವೀಣ್ ಜಾಧವ್. ನಾವು ಈ ಸೆಷನಲ್ಲಿ ನಾವು ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ಇವತ್ತು ಎಂಫೋಸಿಸ್ಸು COP28 ಮೇಲೆ ಆಗಿರುತ್ತೆ. COP28 ಮೇಲೆ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 28 ಮೇಲೆ ನಮಗೆ ಖಂಡಿತ ಎಕ್ಸಾಮಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಆ ಒಂದು ಕ್ವಶನ್ನ ನಾವು ಇವತ್ತೇ ಕಂಪ್ಲೀಟ್ ಮಾಡ್ತಾ ಇರ್ತೀವಿ. ನೀವು ಪ್ರಿಪರೇಷನ್ ಮಾಡ್ತಾ ಇರೋ ಎಕ್ಸಾಮ್ ಬ್ಯಾಂಕಿಂಗ್ ಆಗಿದ್ರು ಅದ್ರ ಮೇಲೆ COP28 ಮೇಲೆ ಕ್ವಶನ್ ಬರುತ್ತೆ ಪಕ್ಕಾ. ಓಕೆ, ನೀವು SSC ಪರೀಕ್ಷೆಗೆ ತಯಾರಿ ನಡೆಸಿದ್ದೀನಿ ಸರ್. ನಾನು SSCಯಲ್ಲಿ ನಾನು GD ಪರೀಕ್ಷೆಗೆ ಅಥವಾ MTS ಪರೀಕ್ಷೆಗೆ, ಯಾವುದೇ ಪರೀಕ್ಷೆಗೆ ನೀವು ತಯಾರಿ ನಡೆಸಿದ್ರಿ, CHSL ಪರೀಕ್ಷೆಗೆ ತಯಾರಿ ನಡೆಸಿದ್ರಿ, ನಿಮಗೆ ಖಂಡಿತ ಒಂದು ಕ್ವಶನ್ ಕಂಡೇ ಕಾಣತ್ರಿ ಇದರ ಮೇಲೆ, COP28 ಮೇಲೆ. ಸೊ ಇವತ್ತು ನಾವು COP28ನ ಕಾಂಪ್ರಿಹೆನ್ಸಿವ್ ಆಗಿ ಕವರ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಅದ್ರೊಳಗಡೆ ಏನು ಬಿಟ್ಸ್ ಅಂಡ್ ಪೀಸಸ್ ಉಳಿದೋಗುತ್ತೆ COP28 ಒಳಗಡೆ, ಅದನ್ನು ನಾನು ಆನ್ ಎ ಡೈಲಿ ಬೇಸಿಸ್ ಅದನ್ನು ಕವರ್ ಮಾಡಿರ್ತೀನಿ. ಸೊ ಇವತ್ತಿನ ಕ್ಲಾಸ್ COP28 ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾರು ಮಿಸ್ ಮಾಡಬೇಡ್ರಿ. ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಮಿಸ್ ಮಾಡಿದ್ರೆ ಕ್ಲಾಸು, ಅವರೊಂದಿಗೆ ಲಿಂಕ್ ಅನ್ನು ಶೇರ್ ಮಾಡಿ. ಹಾಗೆ SSC GD ಬ್ಯಾಚ್ ಏನು ಸ್ಟಾರ್ಟ್ ಆಗಿದೆ, ಇದು ಪೇಯ್ಡ್ ಕೋರ್ಸ್ ಆಗಿರುತ್ತೆ. ಈ ಪೇಯ್ಡ್ ಬ್ಯಾಚಿನ ಫೀಸು 1999 ರೂಪಾಯಿ ಆಗಿರುತ್ತೆ ಕೇವಲ. ಸೊ ಇಲ್ಲಿ ನಮಗೆ ಇಂಗ್ಲಿಷ್ ನಿಮಗೆ ಕಷ್ಟ ಅಂತ ಅನ್ಸುವ ಇಂಗ್ಲಿಷ್ ಕ್ಲಾಸಸ್ಸು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಲಾಜಿಕಲ್ ರೀಸನಿಂಗು, ಜನರಲ್ ಅವೇರ್ನೆಸ್ ಎಲ್ಲವೂ ಕಾಂಪ್ರಿಹೆನ್ಸಿವ್ ಆಗಿ ನಿಮಗೆ ಅವೈಲೇಬಲ್ ಆಗಿರುತ್ತೆ. ಅಂದರೆ ನಿಮಗೆ ಎಂಡ್ ಟು ಎಂಡ್ ಸಿಲೆಬಸ್ ಕವರೇಜ್ ಆಗುತ್ತೆ ರೀ. ಓಕೆ ಸರ್, ಏನು ಸರ್ ಎಕ್ಸಾಮಿನ ಬಂದ್ಬಿಟ್ಟಿದೆ, ಸಿಲೆಬಸ್ ಮುಗಿಯುತ್ತಾ? ಸಿಲೆಬಸ್ ಕಂಪ್ಲೀಷನ್ ಎನ್ಶೋರ್ಡ್ ಆಗಿರುತ್ತೆ ನಿಮ್ಗೊಂದು ಎಲ್ರಿಗೂ. ಓಕೆ, ಸೊ ತಪ್ಪದೆ ಈ ಬ್ಯಾಚ್ ಅನ್ನು ಜಾಯ್ನ್ ಆಗಿ. GD ಪರೀಕ್ಷೆಗೆ ತಯಾರಿ ನಡೆಸಿದ್ದೀನಿ, ಯಾವಾಗ ತಗೋಲಿ ಬ್ಯಾಚ್, ಯಾವಾಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡಲಿ, ಎಲ್ಲ ಕನ್ಫ್ಯೂಷನ್ ಸೈಡಿಗೆ ಇಟ್ಬಿಟ್ಟು ನಮಗೆ ಈಗಲೇ ತಕ್ಷಣ ಈ ಬ್ಯಾಚ್ ಅನ್ನು ಜಾಯ್ನ್ ಆಗಿ ಅಂತ ನನ್ನ ರಿಕ್ವೆಸ್ಟ್. ಓಕೆ, ಹಾಗೆ SSC ಬ್ಯಾಂಕಿಂಗ್ ಪರೀಕ್ಷೆಗಳಿಗೂ ನಮ್ಮ ಬ್ಯಾಚಸ್ ಸ್ಟಾರ್ಟ್ ಆಗಿರ್ತವೆ. ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಈಗಾಗಲೇ ಸುಮಾರು ಆಗಲೇ ಸ್ಟಾರ್ಟ್ ಮಾಡಿದಿರೋ ಬಹಳಷ್ಟು ಜನ ಪ್ರಿಪರೇಷನ್. ಈ ಬ್ಯಾಚ್ ಅಲ್ಲಿ ನಿಮಗೆ ಕೋರ್ಸ್ ಫೀಸ್ ಬಂದ್ಬಿಟ್ಟು 5555 ರೂಪಾಯಿ ಆಗಿರುತ್ತೆ. ಓಕೆನಾ? ಟೆಸ್ಟ್ ಸೀರೀಸ್ ಕೂಡ ನಮ್ಗೆ ಅವೈಲೇಬಲ್ ಆಗಿರ್ತವೆ ನಮ್ಮ ಆ್ಯಪಲ್ಲಿ. ಸೊ ಟೆಸ್ಟ್ ಸೀರೀಸ್ ನಿಮ್ಮ ಎಕ್ಸಾಮ್ ಪ್ರಿಪರೇಷನಿನ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಸೊ ತಪ್ಪದೆ ಎಲ್ಲರೂ ಟೆಸ್ಟ್ ಸೀರೀಸ್ನ ತೆಗೆದುಕೊಳ್ಳಿ. ಹಾಗೆ ಬುಕ್ಸ್ ಕೂಡ ಅವೈಲೇಬಲ್ ಆಗಿರ್ತವೆ. ಸೊ ಬುಕ್ಸ್ ನಿಮ್ಮ ಅನುಕೂಲ ಪ್ರಕಾರ ನೀವು ಯು ಕ್ಯಾನ್ ಗೋ ಫಾರ್ ಇಟ್ ಆಸ್ ವೆಲ್. ಓಕೆನಾ? ಸೊ ಫಸ್ಟ್ ಕ್ವಶನ್ ನಮ್ಮದು ಇಲ್ಲಿದೆ. ವಾಟ್ ಇಸ್ ದ ಬೇಸಿಕ್ ಫಂಕ್ಷನ್ ಆಫ್ ಇಂಡಿಯನ್ ಫಾರ್ಮಾಕೋಪಿಯಾ ಕಮಿಷನ್? ಇಂಡಿಯನ್ ಫಾರ್ಮಾಕೋಪಿಯಾ ಕಮಿಷನ್ದು ಬೇಸಿಕ್ ಫಂಕ್ಷನ್ ಏನು ಅಂತ. ಓಕೆ, ಇದು ನ್ಯೂಸಲ್ಲಿದೆ. ಯಾಕೆ ನ್ಯೂಸಲ್ಲಿದೆ ಅದನ್ನ ನೋಡ್ಕೊಂಬಿಡಿ. ಓಕೆ, ವೈ ಇಸ್ ಇಟ್ ಇನ್ ನ್ಯೂಸ್? ಸೊ ಯಾರ್ಯಾರಿದ್ದೀರಪ್ಪ ಕ್ಲಾಸಲ್ಲಿ? ನರೇಶ್, ಗೌತಮ್, ಶ್ರುತಿ, ನಂದೀಶ್, ಕಾವೇರಿ, ಮಹೇಶ್ ನಾಯಕ್, ಅಭಿಷೇಕ್, ಆರ್, ನಿರ್ಮಲಾ, ವಸಂತಿ, ಆಮೇಲೆ ವಿಠಲ್, ಸುದೀಪ್. ಓಕೆ, ಬಾಕಿ ಎಲ್ಲರೂ ಎಲ್ಲಿದ್ದೀರಪ್ಪ? ಬೇಗ ಬೇಗ ಜಾಯ್ನ್ ಆಗ್ಬೇಕು ಎಲ್ಲರೂ. ಓಕೆ, ಜಾಯ್ನ್ ಆದಮೇಲೆ ಹಾಯ್ ಹೆಲೋ ಅಂತ ತಿಳಿಸ್ಕೊಡ್ಬೇಕು. ಓಕೆನಾ? ಸೊ ಬೇಸಿಕ್ ಫಂಕ್ಷನ್ ಏನಾಗಿರುತ್ತೆ ಇಂಡಿಯನ್ ಫಾರ್ಮಾಕೋಪಿಯಾ ಕಮಿಷನ್? ಇಂಡಿಯನ್ ಫಾರ್ಮಾಕೋಪಿಯಾ ಕಮಿಷನ್ ಬೇಸಿಕ್ ಫಂಕ್ಷನ್ ಏನಾಗಿರುತ್ತೆ ಅಂತ ಕೇಳ್ತಾರೆ. ಕಂಡಕ್ಟಿಂಗ್ ಮೆಡಿಕಲ್ ರಿಸರ್ಚ್, ರೆಗ್ಯುಲರ್ಲಿ ಅಪ್ಡೇಟಿಂಗ್ ದ ಸ್ಟ್ಯಾಂಡರ್ಡ್ಸ್ ಆಫ್ ಡ್ರಗ್ಸ್ ಇನ್ ಇಂಡಿಯಾ, ಇಶ್ಯೂಯಿಂಗ್ ಪಾಸ್ಪೋರ್ಟ್ಸ್ ಫಾರ್ ಮೆಡಿಕಲ್ ಪ್ರೊಫೆಷನಲ್ಸ್, ಮ್ಯಾನೇಜಿಂಗ್ ಹೆಲ್ತ್ ಕೇರ್ ಫೆಸಿಲಿಟೀಸ್. ಇಲ್ಲಿ ನಮ್ಮ ಆನ್ಸರ್ ನೀವು ಆಗಲೇ ನೋಡ್ಬಿಟ್ಟಿದ್ರಿ. ಆನ್ಸರ್ ಏನಾಗಿರುತ್ತೆ? ರೆಗ್ಯುಲೇಟಿಂಗ್ ಆ್ಯಂಡ್ ಅಪ್ಡೇಟಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ಡ್ರಗ್ಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಏನು ಡ್ರಗ್ ಸ್ಟ್ಯಾಂಡರ್ಡ್ ಇರುತ್ತೆ ಅದನ್ನ ಯಾರು ರೆಗ್ಯುಲೇಟ್ ಮಾಡ್ತಾರೆ ಅಂತ ನಾಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಬರೋ ಸಾಧ್ಯತೆ ಇರುತ್ತೆ. ಈ ಪ್ರಶ್ನೆಗೆ ಉತ್ತರ ಏನಾಗಿರುತ್ತೆ? ಈ ಪ್ರಶ್ನೆಗೆ ಉತ್ತರ ಇಂಡಿಯನ್ ಫಾರ್ಮಕೋಪಿಯಾ ಕಮಿಷನ್. ಇಂಡಿಯನ್ ಫಾರ್ಮಕೋಪಿಯಾ ಕಮಿಷನ್ ಇದರ ಆನ್ಸರ್ ಆಗಿರುತ್ತೆ. ಓಕೆನಾ ಸರ್? ಇಂಡಿಯನ್ ಫಾರ್ಮಕೋಪಿಯಾ ಕಮಿಷನ್ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ಇಲ್ಲಿ. ಓಕೆನಾ ಸರ್? ಬರೀ ಇವಾಗ ಕ್ವಶನ್ ಮಾತ್ರ ನೋಡ್ತೀವಿ, ಬಟ್ ಇದು ಯಾಕೆ ನ್ಯೂಸಲ್ಲಿ ಬಂದಿದೆ? ಇದು ನ್ಯೂಸಲ್ಲಿ ಬಂದಿರೋದು ಎರಡು ಡ್ರಗ್ಸ್ಗಳ ಕಾರಣದಿಂದ. ಯಾವ ಎರಡು ಡ್ರಗ್ಗು ಅಂದರೆ ಮೆಫ್ಟಾಲ್ ಕಾಮನ್ಲಿ ಯೂಸ್ಡ್ ಡ್ರಗ್. ಮೆಫ್ಟಾಲ್ ಎಲ್ಲ ಕಡೆ ಬಹಳ ಜನ ಯೂಸ್ ಮಾಡ್ತಿರ್ತಾರೆ. ಓಕೆ, ಮೆಫ್ಟಾಲ್ ಏನ್ರಿ? ಇದು ಪೇನ್ ಕಿಲ್ಲರ್. ಇದು ಪೇನ್ ಕಿಲ್ಲರ್. ಮೆಫ್ಟಾಲ್ ಇಸ್ ಅ ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್. ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್. ಓಕೆನಾ? ಮೆಫ್ಟಾಲ್ ಮತ್ತೆ ಡ್ರೆಸ್ ಸಿಂಡ್ರೋಮ್. ಡ್ರೆಸ್ ಸಿಂಡ್ರೋಮ್ ಎಂದರೇನು? ಡ್ರಗ್ ರಿಯಾಕ್ಷನ್ ವಿತ್ ಎನ್ಸೋಫಿಲಿಯಾ, ಎಸೋನಿನೋಫಿಲಿಯಾ. ಓಕೆ, ಎಸೋನೋಫಿಲಿಯಾ ಆ್ಯಂಡ್ ಸಿಸ್ಟಮಿಕ್ ಸಿಂಪ್ಟಮ್ಸ್. ನೋಡ್ರಿ, ಅದು ಪ್ರೊನೌನ್ಸಿಯೇಷನ್ ಸೈಡಿಗೆ ಇಟ್ಬಿಟ್ರಿ. ಓಕೆ, ಡ್ರಗ್ ರಿಯಾಕ್ಷನ್ ವಿತ್ ಎನ್ಸೋಫಿಲಿಯಾ ಆ್ಯಂಡ್ ಸಿಸ್ಟಮಿಕ್ ಸಿಂಪ್ಟಮ್. ಓಕೆ, ಇದು ಏನಪ್ಪ ಅಂದರೆ ಇದು ಡ್ರಗ್ ಅಲರ್ಜಿ.
ಅಂದ್ರೆ ಇದರಿಂದ ಕೆಲವೊಂದು ಡ್ರಗ್ಸ್ ತಗೊಳ್ಳೋದ್ರಿಂದ ನಿಮ್ಗೆ ಗೊತ್ತಿರ್ಬೋದು ಏನಾಗುತ್ತೆ. ಕೆಲವೊಂದು ಡ್ರಗ್ಸ್ ಅಂದ್ರೆ ಏನು, ಡ್ರಗ್ಸ್ ಅಂದ ತಕ್ಷಣ ನೀವು ಎಲ್ಲಿಗೂ ಹೋಗ್ಬಿಡ್ಬೇಡ್ರಿ. ಡ್ರಗ್ಸ್ ಅಂದ್ರೆ ಎಲ್ಲ ಟ್ಯಾಬ್ಲೆಟ್ಸ್, ಎಲ್ಲ ನಾವೇನು ಮೆಡಿಕೇಶನ್ ತಗೋತೀವಿ ಅದನ್ನೆಲ್ಲ ಡ್ರಗ್ ಅಂತ ಕರೀತಾರೆ. ಓಕೆ, ಸೊ ಈ ಡ್ರಗ್ಸ್ ತಗೊಂಡಾಗ, ಈ ಮೆಡಿಕೇಶನ್ ತಗೊಂಡಾಗ, ಈ ಟ್ಯಾಬ್ಲೆಟ್ಸ್ ತಗೊಂಡಾಗ ಒಂದೊಂದ್ಸತಿ ಅಲರ್ಜಿ ಆಗುತ್ತೆ, ಸ್ಕಿನ್ ರ್ಯಾಷಸ್ ಆಗೋಗ್ತವೆ, ಅಥವಾ ಸಡನ್ ಆಗಿ ಏನು ಜ್ವರ ಬಂದ್ಬಿಡುತ್ತೆ. ಸೊ ಈ ತರ ಏನು ಆಗುತ್ತೆ ಅದಕ್ಕೆ ಕೂಡ ಇದು ಕಾಗ್ನಿಸನ್ಸ್ ಅಲ್ಲಿ ತಗೊಂಡ್ಬಿಟ್ಟು ಇಂಡಿಯನ್ ಫಾರ್ಮಾಕೋಪಿಯಾ ಕಮಿಷನ್ ಡ್ರಗ್ ಸೇಫ್ಟಿ ಅಲರ್ಟ್ ಅನ್ನು ಕೊಟ್ಟಿದೆ. ಓಕೆ, ಮೆಟಾ ಈ ಮೆಫ್ಟಾಲ್ದು ಕಾಮನ್ ಯೂಸಸ್ ಏನಪ್ಪ? ಮೆಫ್ಟಾಲ್ದು ಕಾಮನ್ ಯೂಸಸ್ ಬಂದ್ಬಿಟ್ಟು ಆರ್ಥರೈಟಿಸ್ಗೆ ಯೂಸ್ ಮಾಡ್ತಾರೆ, ಆರ್ಥರೈಟಿಸ್ ಇಂದ ಆಗೋ ಪೇನಿಗೆ ಯೂಸ್ ಮಾಡ್ತಾರೆ. ಆಮೇಲೆ ಆಸ್ಟಿಯೋ ಆರ್ಥರೈಟಿಸ್, ಆಮೇಲೆ ಡಿಸೆಮರಿಯಾ, ಮೈಲ್ಡ್ ಅಂಡ್ ಮಾಡರೇಟ್ ಪೇನ್, ಇನ್ಫ್ಲಮೇಷನ್, ಫೀವರ್, ಡೆಂಟಲ್ ಪೇನು, ಎಲ್ಲದಕ್ಕೂ ನಾವು ಮೆಫ್ಟಾಲ್ ಯೂಸ್ ಮಾಡ್ತಾ ಇದ್ವಿ. ಈ ಮೆಫ್ಟಾಲ್ ಯೂಸ್ ಇಂದ ಆಗೋ ಹಾನಿ ಬಗ್ಗೆ ನಮಗೆ ಅರಿವು ಮೂಡಿಸ್ತಾ, ಮತ್ತೆ ಇದ್ರದ್ದು ಯೂಸೇಜ್ನ ಏನ್ ಮಾಡಬೇಕು, ತಡೆ ಹಿಡಿಬೇಕು ಅಂತೇಳಿ ಇಂಡಿಯನ್ ಫಾರ್ಮಕೋಪಿಯಾ ಕಮಿಷನ್ ಹ್ಯಾಸ್ ಕಮ್ ಅಪ್ ವಿತ್ ಅಲರ್ಟ್. ಓಕೆ, ಶರಣ್, ಸಂತು, ಪರಶುರಾಮ್ ನಾಯಕ್, ರೇವಣ ಸಿದ್ಧ ಪಾಟೀಲ್, ಭಾಗ್ಯ, ವೆಲ್ಕಮ್ ಟು ದ ಸೆಷನ್. ಓಕೆನಾ? ಸೊ ಇಂಡಿಯನ್ ಫಾರ್ಮಕೋಪಿಯಾ ಕಮಿಷನ್ದು ನಮಗೆ ರಿಪೋರ್ಟ್ ಗೊತ್ತಿರಬೇಕು. ಏನ್ ಕೊಡುತ್ತೆ ಇದು? ಯಾವ ರಿಪೋರ್ಟ್ ಕೊಡುತ್ತೆ ಸರ್ ಅಂದ್ರೆ ಇದು ಯಾವ ರಿಪೋರ್ಟ್ ಕೊಡುತ್ತೆ? ಇಂಡಿಯನ್ ಫಾರ್ಮಕೋಪಿಯಾ ರಿಪೋರ್ಟ್. ಓಕೆ, in what form does Indian Pharmacopoeia Commission publish official document to improve the quality of medicines? Quality of medicines improve ಮಾಡಲಿಕ್ಕೆ ಯಾವ ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡುತ್ತೆ ಅಂತ ಉಲ್ಟಾ ಪ್ರಶ್ನೆ ಕೇಳ್ಬೋದು. ಮೊದಲನೇ ಪ್ರಶ್ನೆ ಏನಿತ್ತು? ಇಂಡಿಯನ್ ಫಾರ್ಮಕೋಪಿಯಾ ಕಮಿಷನ್ ಕೆಲಸ ಏನು ಅಂತ. ಇಂಡಿಯನ್ ಫಾರ್ಮಕೋಪಿಯಾ ಕಮಿಷನ್ ಕೆಲಸ ಏನು? ರೆಗ್ಯುಲೇಟಿಂಗ್ ಅಂಡ್ ಅಪ್ಡೇಟಿಂಗ್ ದ ಸ್ಟ್ಯಾಂಡರ್ಡ್ಸ್ ಆಫ್ ಡ್ರಗ್ಸ್ ಇನ್ ಇಂಡಿಯಾ. ಏನ್ ಮಾಡುತ್ತೆ ಇದು? ರೆಗ್ಯುಲೇಟಿಂಗ್ ಅಂಡ್ ಅಪ್ಡೇಟಿಂಗ್ ದ ಸ್ಟ್ಯಾಂಡರ್ಡ್ಸ್ ಆಫ್ ಡ್ರಗ್ಸ್ ಇನ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್ ಏನಾಗಿದೆ, ಏನ್ ರಿಪೋರ್ಟ್ ಇದು ಬಿಡುತ್ತೆ ಅಂತ. ಓಕೆನಾ? ಇನ್ ವಾಟ್ ಫಾರ್ಮ್ ಡಸ್ ಇಂಡಿಯನ್ ಫಾರ್ಮಕೋಪಿಯಾ ಕಮಿಷನ್ ಪಬ್ಲಿಷ್ ಆಫಿಷಿಯಲ್ ಡಾಕ್ಯುಮೆಂಟ್ ಟು ಇಂಪ್ರೂವ್ ಕ್ವಾಲಿಟಿ ಆಫ್ ಮೆಡಿಸಿನ್ಸ್? ಇದರ ಹೆಸರು ಇಂಡಿಯನ್ ಫಾರ್ಮಕೋಪಿಯಾ, IP ಅಂತ ಬರುತ್ತೆ. ಇದು ಇಟ್ ಹ್ಯಾಸ್ ಅ ಲಾಂಗ್ ಜರ್ನಿ. 1853 ಅಲ್ಲಿ ಬಂದಿತ್ತು ಇದು. ಓಕೆ, ಬ್ರಿಟಿಷ್ ಟೈಮಲ್ಲೇ ಬಂದಿತ್ತು. ಬೆಂಗಾಲ್ ಫಾರ್ಮಕೋಪಿಯಾ ಅಂತ ಕೂಡ ಬಂದಿತ್ತು. ಓಕೆ, ಅದ್ರ ಬಗ್ಗೆ ನಮಗೆ ಅಷ್ಟು ಮಾಹಿತಿ ನೆಸೆಸಿಟಿ ಆಗಿರಲ್ಲ, ಯಾಕಂದ್ರೆ ಆರ್ಡರ್ಲಿ ಫ್ಯಾಷನ್ ಅಲ್ಲಿ ಇಲ್ಲ ಅದು. ಓಕೆ, ಅಲ್ಲಿಂದ ನಮಗೆ ಪ್ರಶ್ನೆ ಬರೋ ಸಾಧ್ಯತೆ ಬಹಳ ಕಡಿಮೆ ಆಗಿದೆ. ಬಟ್ ಗೊತ್ತಿರಬೇಕು, ಇದು ಇದಕ್ಕಿಂತ ಬಹಳ ಮುಂಚೆಯಿಂದಾನೆ ಪಬ್ಲಿಷ್ ಆಗ್ತಾ ಇದೆ ಅಂತ. ಓಕೆನಾ? ಸೊ ಇಂಡಿಯನ್ ಫಾರ್ಮಕೋಪಿಯಾ ಕಮಿಷನ್ ಬಗ್ಗೆ ಇವಾಗ ಸದ್ಯದಲ್ಲಿ ನ್ಯೂಸ್ ಅಲ್ಲಿ ಬಂದಿರೋದು ಮೆಫ್ಟಾಲ್ ಮತ್ತು ಡ್ರೆಸ್ ಸಿಂಡ್ರೋಮ್ ಇಂದ. ಮೆಫ್ಟಾಲ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ನಮಗೆ ಗೊತ್ತಿರಬೇಕು. ಇಟ್ ಇಸ್ ಎ ನಾನ್ ಸ್ಟೀರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್. ಅಂದ್ರೆ ಇದರೊಳಗಡೆ ಸ್ಟೀರಾಯ್ಡ್ ಪ್ರೆಸೆನ್ಸ್ ಇರಲ್ಲ. ಆಂಟಿ ಇನ್ಫ್ಲಮೇಟರಿ ಅಂದ್ರೆ ಸ್ವೆಲ್ಲಿಂಗ್, ಬಾವು ಇರುತ್ತಲ್ಲ, ಬಾವನ್ನ ಕಡಿಮೆ ಮಾಡುವಂತ ಇದು ಟ್ಯಾಬ್ಲೆಟ್ ಆಗಿರುತ್ತೆ. ಆಮೇಲೆ ಇನ್ನೊಂದು ಡ್ರೆಸ್ ಸಿಂಡ್ರೋಮ್ ಅಂದ್ರೆ ಡ್ರಗ್ ರಿಯಾಕ್ಷನ್ ವಿತ್ ಎನ್ಸೋಫಿಲಿಯಾ ಅಂಡ್ ಸಿಸ್ಟಮಿಕ್ ಸಿಂಪ್ಟಮ್. ಓಕೆ, ಅಲರ್ಜಿಕ್ ರಿಯಾಕ್ಷನ್ ಆಗ್ತವೆ ಟ್ಯಾಬ್ಲೆಟ್ಸ್ ತಗೊಂಡಾಗ, ಅದನ್ನ ಡ್ರೆಸ್ ಸಿಂಡ್ರೋಮ್ ಅಂತ ಕರೀತಾರೆ. ಓಕೆನಾ? ಸೊ ನಮಗೆ ವಿಷಯಗಳು ಏನೇನು ಗೊತ್ತಿರಬೇಕು ಅನ್ನೋದು ಐ ಹೋಪ್ ಯು ಗೈಸ್ ಹ್ಯಾವ್ ಮೆಮರೈಸ್ಡ್ ಇಟ್. ಓಕೆ, IP ಮತ್ತು ಇನ್ನೊಂದು ಯಾವುದು? ಡ್ರಗ್ ರೆಗ್ಯುಲೇಟರಿ. ಇಂಡಿಯನ್ ಫಾರ್ಮಕೋಪಿಯಾ ಕಮಿಷನ್ ಬಗ್ಗೆ 2 ಪಾಯಿಂಟ್ಸ್ ನೆನಪಿಟ್ಕೋಬೇಕು. ಓಕೆನಾ? ಚಲೋ ಮುಂದೆ ಹೋಗೋಣ. ಇಂಡಿಯನ್ ಫಾರ್ಮಕೋಪಿಯಾ ಕಮಿಷನ್ ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ? ಇಟ್ ಈಸ್ ಎನ್ ಆಟೋನಮಸ್ ಇನ್ಸ್ಟಿಟ್ಯೂಷನ್ ಆಫ್ ದ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಎಲ್ಲಿ ಬರುತ್ತಪ್ಪ ಇದು ಅಂದ್ರೆ, ಇದು ಬರೋದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಕೆಳಗಡೆ. ಈ ಕ್ವಶನ್ ನಮಗೆ ಇಲ್ಲಿ ನಾನು ಕೇಳಿಲ್ಲ, ಪ್ರತಿಯೊಂದು MCQ ಫಾರ್ಮ್ಯಾಟ್ ಅಲ್ಲಿ ಇರಲ್ಲ. ಕೆಲವೊಂದು MCQ ಕೊಟ್ಬಿಟ್ಟು ಬಾಕಿ ಏನ್ ಮಾಡ್ತಾ ಇರ್ತೀನಿ ನಾನು ನಿಮ್ಗೋಸ್ಕರ ಅದ್ರದ್ದು ಇನ್ ಡೀಟೇಲ್ ಅನಾಲಿಸಿಸ್ ಕೊಡ್ತಾ ಇರ್ತೀನಿ. ಓಕೆನಾ? ಸೊ ನೀವೇನ್ ಮಾಡ್ಬೇಕು, ಕ್ವಶನ್ ಆನ್ಸರ್ ಬಂದಿರೋ ಫಾರ್ಮ್ಯಾಟ್ ಅಲ್ಲಿ ಬಂತು ಅಂದ್ರೆ ತುಂಬಾ ಒಳ್ಳೇದು. ಓಕೆನಾ? ತುಂಬಾ ಒಳ್ಳೇದು. ನಾವು ನಿನ್ನೆ ತಾನೇ ಡಿಸ್ಕಸ್ ಮಾಡಿದ್ವಿ ಒಂದು ಕ್ವಶನ್, ಎದ್ರ ಮೇಲೆ? ನಮ್ದು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಬಗ್ಗೆನಾ? ಸೊ ಅದು ನಾವು ಒಂದು ಮಾಕ್ ಟೆಸ್ಟ್ ಅಲ್ಲಿ ಕೂಡ ನಮಗೆ ನಿನ್ನೆನೆ ಕಂಡು ಬಂತು. ಓಕೆ, ಅದು ನಮ್ಮ ಜೊತೆ ಮಾಕ್ ಟೆಸ್ಟ್ ತಗೊಂಡಿದ್ದು ಹುಡುಗರು ಎಲ್ಲರೂ ಹೇಳ್ಬೇಕು ಅದು ಯಾರ್ಯಾರು ಯಾವ ಕ್ವಶನ್ ಆಗಿತ್ತು ಅಂತ ಹೇಳಿ. ಅದು ನಾವು ಕ್ವಶನ್ ಡಿಸ್ಕಸ್ ಮಾಡಿದ್ವಿ ಅವತ್ತು ಸಂಜೆ ಮಾಕ್ ಟೆಸ್ಟ್ ಡಿಸ್ಕಷನ್ ಒಳಗಡೆ ಆ ಕ್ವಶನ್ ಬಂದಿತ್ತು. ಪುವರ್, ಅಂಡರ್ ಪ್ರಿವಿಲೇಜ್ಡ್ ಮತ್ತೆ ಯಾವ ಸೆಗ್ಮೆಂಟಿಗೆ ಅಪ್ಲೈ ಆಗುತ್ತೆ ಅಂತೇಳಿ. ಹೌದಾ? ಯಾವ ಕ್ವಶನ್ ಆಗಿತ್ತು ಇದು? ಯಾವ ಟಾಪಿಕ್ ಮೇಲೆ ಆಗಿತ್ತು? ಓಕೆ, ಇಂಡಿಯನ್ ಫಾರ್ಮಕೋಪಿಯಾ ಕಮಿಷನ್ ಯಾವ ಕೆಳಗಡೆ? ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಕೆಳಗಡೆ ಬರುತ್ತೆ. ಇದ್ರ ಕೆಲಸ ಏನು? ಇದ್ರ ಕೆಲಸ ಪ್ಯೂರಿಟಿ ಅಂಡ್ ಸ್ಟ್ರೆಂತ್ ನ ಮೆಜರ್ ಮಾಡೋದು, ಮತ್ತೆ ಅದರಲ್ಲಿ ಡ್ರಗ್ಸ್ ನಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಇದ್ರೆ, ಅದರೊಳಗಡೆ ಏನಾದ್ರು ಫ್ಯಾಟಾಲಿಟಿ ಅಂದ್ರೆ ಏನಾದ್ರು
ಡೇಂಜರಸ್ ಸಬ್ಸ್ಟೆನ್ಸಸ್ ಇದೆ ಅಥವಾ ಏನಾದರೂ ಹ್ಯೂಮನ್ ಬಾಡಿಗೆ ಎಫೆಕ್ಟ್ ಆಗುವಂಥ ಸಬ್ಸ್ಟೆನ್ಸಸ್ ಇದ್ರೆ ಅದನ್ನ ಕಡಿಮೆ ಮಾಡೋದು. ಓಕೆನಾ? ಇದು ಯಾವ ರೀತಿಯ ನೇಚರ್, ಇದರ ನೇಚರ್ ಏನು ಸರ್? ಸುಮ್ಮನೆ ಕತೆ ಹೇಳ್ಬಿಟ್ಟು ಬಿಟ್ಬಿಡತ್ತ? ಇಲ್ಲ, ಇಟ್ ಇಸ್ ಅಥಾರಿಟೇಟಿವ್ ಇನ್ ನೇಚರ್. ಅಂದ್ರೆ ಈ ಇಂಡಿಯನ್ ಫಾರ್ಮಕೋಪಿಯಾ ಕಮಿಷನ್ ಏನಾದರೂ ನಿಯಮಗಳನ್ನು ಅಥವಾ ಏನಾದರೂ ರಿಸರ್ಚ್ ಇಂದ ಇಟ್ ಕಮ್ಸ್ ಅಪ್ ವಿತ್ ರಿಸರ್ಚ್, ದೆನ್ ಇಟ್ ಮಸ್ಟ್ ಬಿ ಇಂಪ್ಲಿಮೆಂಟೆಡ್ ಇನ್ ಲೆಟರ್ ಅಂಡ್ ಸ್ಪಿರಿಟ್. ಅಂದ್ರೆ ಈ ಅಥಾರಿಟೇಟಿವ್ ಇನ್ ನೇಚರ್ ಇಂದ ಏನ್ ಬರುತ್ತೆ? ಆರ್ ಎನ್ಫೋರ್ಸ್ಡ್ ಬೈ ರೆಗ್ಯುಲೇಟರಿ ಅಥಾರಿಟೀಸ್ ಫಾರ್ ಎನ್ಶೂರಿಂಗ್ ಕ್ವಾಲಿಟಿ ಅಂಡ್ ಡ್ರಗ್ಸ್ ಇನ್ ಇಂಡಿಯಾ. ಓಕೆನಾ? ಸೊ ಕ್ವಾಲಿಟಿ ಆಫ್ ಡ್ರಗ್ಸ್ ನ ಮೇಂಟೈನ್ ಮಾಡ್ಲಿಕ್ಕೆ ಇವ್ರು ಏನಾದ್ರು ರಿಪೋರ್ಟ್ ಬಿಟ್ರೆ ಆ ರಿಪೋರ್ಟ್ ಪ್ರಕಾರ ಆ ಡ್ರಗ್ ಅನ್ನ ಅವ್ರು ಮಾಡಿಫೈ ಮಾಡಬೇಕು ಅದನ್ನ ಅಥವಾ ತೆಗೆದಿಡಬೇಕು. ಇದಕ್ಕಿಂತ ಮುಂಚೆ ನಾವು ಐಬುಪ್ರೂಫಿನ್ದು ಬಗ್ಗೆ ಗೊತ್ತು ನಮಗೆ. ಇದು ಕೂಡ ಪೇನ್ ಕಿಲ್ಲರೇ ಆಗಿತ್ತು. ಅಂದ್ರೆ ಯೂಸೇಜ್ ನ ತೆಗೆದ್ಬಿಟ್ಟು ಅದನ್ನ ಫೇಸ್ ಔಟ್ ಪೂರ್ತಿ ತೆಗೆದೇ ಹಾಕ್ಬಿಟ್ಟಿದೀವಿ. ಓಕೆನಾ? ಡ್ಯೂರಿಂಗ್ ಕ್ವಾಲಿಟಿ ಅಶ್ಯೂರೆನ್ಸ್ ಅಟ್ ದ ಟೈಮ್ ಆಫ್ ಡಿಸ್ಪ್ಯೂಟ್. ಅಂದ್ರೆ ಇವಾಗ ಇದು ನಿಜವಾಗ್ಲೂ ಹಾರ್ಮ್ ಮಾಡುತ್ತಾ ಇಲ್ಲ ಅನ್ನೋದು ಏನಾದ್ರು ಕ್ವಶನ್ ಬಂದು ಅದು ಡಿಸ್ಪ್ಯೂಟ್ ಆಯ್ತು ಅಂದ್ರೆ ಇಫ್ ಇಟ್ ಈಸ್ ಟೇಕನ್ ಟು ದ ಕೋರ್ಟ್ ಆಫ್ ಲಾ, ಸೊ ಕೋರ್ಟ್ ಆಫ್ ಲಾ ಅಲ್ಲಿ ಹೋದಲ್ಲಿ ಐ ಪಿ ಸ್ಟ್ಯಾಂಡರ್ಡ್ಸ್ ಆರ್ ಲೀಗಲಿ ಆಕ್ಸೆಪ್ಟಬಲ್. ಅಂದ್ರೆ ಇಂಡಿಯನ್ ಫಾರ್ಮಾಕೋಪಿಯಾ ಕಮಿಷನ್ ಇಂದ ಕೊಟ್ಟಿರೋ ರಿಪೋರ್ಟ್ಸ್ ನಾವು ಎಲ್ಲಿ ಕೋರ್ಟ್ ಅಲ್ಲಿ ಕೂಡ ಅಡ್ಮಿಸಬಲ್ ಆಗಿರ್ತವೆ. ಇವು ಕೋರ್ಟ್ ಅಲ್ಲಿ ಕೂಡ ಅಡ್ಮಿಸಬಲ್ ಆಗಿರ್ತವೆ. ಅಂದ್ರೆ ದೀಸ್ ಹೋಲ್ಡ್ ಗುಡ್. ಈ ಪಾಯಿಂಟ್ ಕೂಡ ಗೊತ್ತಿರಬೇಕು ಸರ್. ಇದು ಜಸ್ಟ್ ಐ ಪಿ ಸಿ ಇಂಡಿಯನ್ ಫಾರ್ಮಕೋಪಿಯಾ ಕಮಿಷನ್ ರಿಪೋರ್ಟ್ಸ್ ಜಸ್ಟ್ ಸುಮ್ಮನೆ ಹಂಗೆ ಇನ್ಫಾರ್ಮೇಶನ್ ಕೊಡೋಕ್ಕಲ್ಲ. ದೇ ಆರ್ ಆಲ್ಸೋ ಅಥಾರಿಟೇಟಿವ್ ಇನ್ ನೇಚರ್ ಅಂಡ್ ದೇ ಆಲ್ಸೋ ಹೋಲ್ಡ್ ದೇ ಸ್ಟ್ಯಾಂಡ್ ಗುಡ್ ಇನ್ ಕೋರ್ಟ್ ಆಸ್ ವೆಲ್. ಇಟ್ ಫರ್ದರ್ ಪ್ರಮೋಟ್ಸ್ ರ್ಯಾಷನಲ್. ನೋಡಿ, ನಾಳೆ ಆಪ್ಷನ್ ಅಲ್ಲಿ ಬರ್ಬೋದು ಏನಂತ? IPC, does it promote generic medicine? Yes, it does promote generic medicine. Generic medicine ಅಂದ್ರೆ ನಮ್ಮ ತಲೆಯಲ್ಲಿ ಬರೋದೇನು? ಜನೌಷಧಿ ಕೇಂದ್ರಗಳು. ಓಕೆನಾ? ಜನೌಷಧಿ ಕೇಂದ್ರಗಳು. ಓಕೆನಾ? ಜೆನೆರಿಕ್ ಮೆಡಿಸಿನ್ ನ ಕೂಡ ಇದು ಪ್ರಮೋಟ್ ಮಾಡುತ್ತೆ. ಹೇಗೆ? ಬೈ ಪಬ್ಲಿಷಿಂಗ್ ನ್ಯಾಷನಲ್ ಫಾರ್ಮ್ಯುಲರಿ ಆಫ್ ಇಂಡಿಯಾ. ನ್ಯಾಷನಲ್ ಫಾರ್ಮ್ಯುಲರಿ ಆಫ್ ಇಂಡಿಯಾ. ಹೂ ಪಬ್ಲಿಷಸ್ ನ್ಯಾಷನಲ್ ಫಾರ್ಮ್ಯುಲರಿ ಆಫ್ ಇಂಡಿಯಾ ಅಂತ? ವಿಚ್ ಆರ್ಗನೈಸೇಷನ್ ಪಬ್ಲಿಷಸ್ ನ್ಯಾಷನಲ್ ಫಾರ್ಮ್ಯುಲರಿ ಆಫ್ ಇಂಡಿಯಾ ಅಂತ ನಾಳೆ ಪ್ರಶ್ನೆ ಬಂದ್ರೆ ನಾವು IPC ಅನ್ನಕ್ ಮಾರ್ಕ್ ಮಾಡಕ್ ಬರ್ಬೇಕು ನಮಗೆ. ಓಕೆನಾ? ಸೌಂಡ್ ಬರ್ತಾ ಇಲ್ವಾ? PFRDA ಬಗ್ಗೆ, ಆವಾಸ್ ಯೋಜನೆ ಬಗ್ಗೆ ತಾನೆ? MMK ನೀವು ಇನ್ನೊಂದ್ಸತಿ ರಿಫ್ರೆಶ್ ಮಾಡ್ಬಿಟ್ಟು ಜಾಯ್ನ್ ಆಗಪ್ಪ. ಓಕೆನಾ? ನೆಕ್ಸ್ಟ್, IPC ಆಲ್ಸೋ ಪ್ರೊವೈಡ್. ನಾನು ಗಾಯಬಾಗ್ತೀನಿ ತಡ್ರಿ, ನಾನು ಗಾಯಬಾದೆ. ಥರ್ಡ್ ಕಾಣಿಸ್ತಾ ಇದೆ ಇವಾಗ ಟೋಟಲ್. IPC also provides IP reference substance. Okay, IP reference substance which act as a fingerprint for identification of an article under test and purity as prescribed by IP. ಇದರದ್ದು ಪ್ಯೂರಿಟಿ ಮತ್ತು ಇದರ ಟೆಸ್ಟ್ ರನ್ ಮಾಡೋ ಟೈಮಲ್ಲಿ IP ರೆಫರೆನ್ಸಸ್ ಎಲ್ಲಿಂದ ತಗೋಬಹುದು? IP ರೆಫರೆನ್ಸ್ ಸಬ್ಸ್ಟೆನ್ಸ್ ಅಂತ ಕೊಡ್ತಾರೆ ಅಂತ ಕೂಡ ಇದೆ. ಓಕೆನಾ ಸರ್? ನಮಗೆ ಏನೇನು ಗೊತ್ತಿರ್ಬೇಕಪ್ಪ ಇಂಡಿಯನ್ ಫಾರ್ಮಾಕೋಪಿಯಾ ಕಮಿಷನ್ ಇಂದ? ಇಂಡಿಯನ್ ಫಾರ್ಮಾಕೋಪಿಯಾ ಕಮಿಷನ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಕೆಳಗಡೆ ಬರುತ್ತೆ. ಕೆಲಸ ಏನು ಇದ್ರದ್ದು? ರೆಗ್ಯುಲೇಟಿಂಗ್ ಡ್ರಗ್ಸ್, ಮಾಡಿಫೈಯಿಂಗ್ ಇಟ್, ಅದರದ್ದು ಸ್ಟ್ರೆಂತ್, ಪ್ಯೂರಿಟಿ, ಅದರದ್ದು ಸೈಡ್ ಎಫೆಕ್ಟ್ಸ್ ಇರಬಾರ್ದು ಅಂತ ನೋಡ್ಕೊಳೋದು. ಯಾವ ಟೈಪ್ ಆಫ್ ನೇಚರ್ ಇದ್ರದ್ದು? ಅಥಾರಿಟೇಟಿವ್ ನೇಚರು. ಯಾವ ಟೈಪ್ ಆಫ್ ನೇಚರ್ ಇದ್ರದ್ದು? ಅಥಾರಿಟೇಟಿವ್ ಇನ್ ನೇಚರು. ಅಂದ್ರೆ ಇದು ಏನು ರಿಪೋರ್ಟ್ ಕೊಡುತ್ತೆ ಅದು ಅನ್ವಯ ಆಗಲೇಬೇಕು. ನೆಕ್ಸ್ಟ್, ಇದು ಕೋರ್ಟ್ ಆಫ್ ಲಾ ನಲ್ಲಿ ಸ್ಟ್ಯಾಂಡ್ ಆಗುತ್ತಾ? ಇದು ಕೋರ್ಟ್ ಆಫ್ ಲಾ ನಲ್ಲಿ ಸ್ಟ್ಯಾಂಡ್ ಆಗುತ್ತೆ. ಓಕೆ, ಜೆನೆರಿಕ್ ಮೆಡಿಸಿನ್ಸ್ ಬಗ್ಗೆ ಏನಾದರೂ ರಿಪೋರ್ಟ್ ಕೊಡುತ್ತಾ? ಇದು ಕೊಡುತ್ತೆ. ಯಾವ್ದದು? ನ್ಯಾಷನಲ್ ಫಾರ್ಮ್ಯುಲರಿ ಆಫ್ ಇಂಡಿಯಾ. ಓಕೆ ಸರ್, ನಾನು ನೋಟ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ತುಂಬಾ ಒಳ್ಳೇದು. ನೋಟ್ಸ್ ಮಾಡ್ತಾ ಇಲ್ಲ ಅಂದ್ರೆ ಬ್ಯಾಂಕಿಂಗ್ KPSC PSI ಕನ್ನಡ ಅಂತ ಟೆಲಿಗ್ರಾಮ್ ಚಾನಲ್ ಇದೆಯಲ್ಲ, ಆ ಚಾನಲ್ ಅಲ್ಲಿ ನಿಮಗೆ ಈ PDF ಅವೈಲೇಬಲ್ ಆಗಿರುತ್ತೆ. ಅದನ್ನ ತೆಗೆದುಕೊಂಡಾದ್ರೂ ನೋಟ್ಸ್ ಮಾಡಿ ಸರ್. ಬ್ಯಾಂಕ್ ಎಕ್ಸಾಮ್ಗೆ ಇದು ಇರುತ್ತಾ? ರೀ, ಬ್ಯಾಂಕ್ ಎಕ್ಸಾಮ್ ರೀಸೆಂಟ್ ಅಲ್ಲಿ ಮೇನ್ಸ್ ಅಲ್ಲಿ ಬರ್ದಿರೋ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇದ್ರೆ ಕೇಳಿ ನೋಡಿ, ಅಥವಾ ಕೇಳ್ತಾ ಇದ್ದಾನೆ ಈ ತರ ಪ್ರಶ್ನೆಗಳು. ಓಕೆ, ಈ ತರ ಪ್ರಶ್ನೆಗಳು ಬರ್ತಾ ಇದಾವೆ. ಸೊ ಈ ತರ ಪ್ರಶ್ನೆಗಳು ಪ್ರಿಪೇರ್ ಆಗಬೇಕು ಸಂಬಂಧ. ಓಕೆ, ನೆಕ್ಸ್ಟ್ ಈಗ COP 28ಗೆ ಹೋಗೋಣ. ಓಕೆ, COP 28 ಅಂತ ಬಂದ ತಕ್ಷಣ ನಮಗೆ ನಾವೀಗಾಗಲೇ ಏನು ನೋಡಿದ್ವಪ್ಪ? ಗ್ಲೋಬಲ್ ಸ್ಟಾಕ್ ಟೇಕ್ ಬಗ್ಗೆ ನೋಡಿದ್ವಿ, ಹೌದಾ? ಗ್ಲೋಬಲ್ ಸ್ಟಾಕ್ ಟೇಕ್ ಬಗ್ಗೆ ನೋಡಿದ್ವಿ. ಗ್ಲೋಬಲ್ ಸ್ಟಾಕ್ ಟೇಕ್ ಏನ್ ಮಾಡತ್ತಪ್ಪ ಇದು? ವಾಟ್ ಈಸ್ ಗ್ಲೋಬಲ್ ಸ್ಟಾಕ್ ಟೇಕ್? ಗ್ಲೋಬಲ್ ಸ್ಟಾಕ್ ಟೇಕ್ ಇಸ್ ಅ ಪೀರಿಯಾಡಿಕ್ ರಿವ್ಯೂ ಮೆಕ್ಯಾನಿಸಮ್. ಓಕೆ,
ಇದು ತಡೆ ಹಿಡಿಬೇಕಂತ ಏನು ನಾವು ಡಿಸೈಡ್ ಮಾಡಿದ್ವಲ್ಲ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ. ಪ್ಯಾರಿಸ್ ಅಗ್ರಿಮೆಂಟ್ ಯಾವಾಗ ಆಗಿತ್ತು? 2015ರಲ್ಲಿ. ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ಏನು 1.5 ಡಿಗ್ರಿ ಮತ್ತೆ 2 ಡಿಗ್ರಿ ಕೆಳಗಡೆ ಗ್ಲೋಬಲ್ ಟೆಂಪರೇಚರ್ ನ ಹೋಲ್ಡ್ ಮಾಡಬೇಕು ಅಂತ ನಾವು ಏನು ಧ್ಯೇಯ ಅಥವಾ ಏನು ಗೋಲ್ ಇಟ್ಕೊಂಡಿದ್ವಿ, ಆ ಗೋಲ್ ಮೇಲೆ ನಾವು ಯಾವ ತರ ಕೆಲಸ ಮಾಡ್ತಾ ಇದೀವಿ ಅಥವಾ ನಮ್ಮ ಪ್ರೋಗ್ರೆಸ್ ಏನಿದೆ ಅನ್ನೋದನ್ನ ಯಾರು ಮಾಡ್ತಾರೆ, ರಿಪೋರ್ಟ್ ಬಿಡ್ತಾರೆ? ಗ್ಲೋಬಲ್ ಸ್ಟಾಕ್ ಟೇಕ್. ಗ್ಲೋಬಲ್ ಸ್ಟಾಕ್ ಟೇಕ್, ಓಕೆನಾ? The synthesis report is the first global stock take released by, ಯಾರು ರಿಲೀಸ್ ಮಾಡ್ತಾರೆ ಇದನ್ನ? ಗ್ಲೋಬಲ್ ಸ್ಟಾಕ್ ಟೇಕ್ ರಿಪೋರ್ಟ್ ಯಾರು ರಿಲೀಸ್ ಮಾಡ್ತಾರೆ ಅಂತ ನಾಳೆ ಕ್ವಶನ್ ಬಂದ್ರೆ, UNFCCC, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಓಕೆ, ನಾವು ಇದ್ರ ಬಗ್ಗೆ ಆಗ್ಲೇ ಹಲವಾರು ಸತಿ ಓದ್ಬಿಟ್ಟಿದೀವಿ, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಓಕೆನಾ? ನೆಕ್ಸ್ಟ್, ಎಲ್ಲಾಗಿತ್ತು ಇದು? ಓಕೆ, ಗ್ಲೋಬಲ್ ಸ್ಟಾಕ್ ಟೇಕ್ ಎಲ್ಲಾಗಿತ್ತಪ್ಪ? COP28 ಒಳಗಡೆ ದುಬೈನಲ್ಲಿ ಆಗಿತ್ತು. 2023ನಲ್ಲಿ ಇದು ಕನ್ಕ್ಲೂಡ್, COP28 ಅಲ್ಲೇ ಕನ್ಕ್ಲೂಡ್ ಆಗಿದೆ ಇದು. ಓಕೆನಾ? ಗ್ಲೋಬಲ್ ಸ್ಟಾಕ್ ಟೇಕ್ ಫಸ್ಟ್ ಟೈಮ್ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಲ್ಲಿ ಕನ್ಕ್ಲೂಡ್ ಆಗಿದೆ. ಇದ್ರ ಮೇಲೆ ನಮಗೆ ಡೈರೆಕ್ಟ್ ಆಗಿ ಕ್ವಶನ್ ಬರ್ಬೋದು. ಓಕೆನಾ? ಗ್ಲೋಬಲ್ ಫಸ್ಟ್ ಎವರ್ ಸ್ಟಾಕ್ ಟೇಕ್ ಸ್ಕೆಡ್ಯೂಲ್ ಟು ಕನ್ಕ್ಲೂಡ್ ಅಟ್ ಯುನೈಟೆಡ್ ನೇಷನ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್. ಓಕೆನಾ? ಯುನೈಟೆಡ್ ನೇಷನ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಅಲ್ಲಿ ಕನ್ಕ್ಲೂಡ್ ಆಗಿರೋ ಮೊದಲ ಸ್ಟಾಕ್ ಟೇಕ್ ಆಗಿರುತ್ತೆ ಇದು. ಯಾವಾಗ? COP28 ಅಲ್ಲಿ ಆಗಿತ್ತು. ಏನ್ ಮಾಡುತ್ತೆ ಅನ್ನೋದು ಗೊತ್ತಾಯ್ತು. ರಿವ್ಯೂ ಮಾಡುತ್ತೆ. ಎಷ್ಟು ಸತೆ ಮಾಡುತ್ತೆ? 5 ವರ್ಷಕ್ಕೆ ಒಮ್ಮೆ. ಟೇಕ್ಸ್ ಪ್ಲೇಸ್ ಎವ್ರಿ 5 years. ಪ್ರತಿ 5 ವರ್ಷಕ್ಕೆ ಒಮ್ಮೆ ಒಂದ್ಸತಿ ಗ್ಲೋಬಲ್ ಸ್ಟಾಕ್ ಟೇಕ್ ಆಗುತ್ತೆ. ಅದ್ರ ಒಳಗಡೆ ನಾವು ಎಷ್ಟು ಮಟ್ಟಿಗೆ ಏನ್ ಕೆಲಸ ಮಾಡಿದೀವಿ ಅನ್ನೋದದ್ದು ನಾವು ಏನ್ ತಗೋತೀವಿ, ಒಂದು ಮೀಟಿಂಗ್ ಅಂತ ಅನ್ಕೊಳ್ಳಿ, ಒಂದು ರಿಪೋರ್ಟ್ ಅಂತ ಅನ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, ಯಾರು ಪಬ್ಲಿಷ್ ಮಾಡ್ತಾರೆ? UNFCCC ಪಬ್ಲಿಷ್ ಮಾಡ್ತಾರೆ. ಪ್ರೈಮರಿ ಗೋಲ್ ಏನು? ಪ್ರೈಮರಿ ಗೋಲ್ ಆಗಿ ಆಗ್ಲೇ ಡಿಸ್ಕಸ್ ಮಾಡಿವಿ. ಆಬ್ಜೆಕ್ಟ್ ಇಸ್ to access individual countries efforts to reduce greenhouse gases emission. ಅದು ಏನು ನಡೀತಾ ಇದೆ, ಎಫರ್ಟ್ ಏನೇನು ಹಾಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂತೀವಿ. ಟ್ರಾನ್ಸಿಷನ್ ಟು ರಿನ್ಯೂಬಲ್ ಎನರ್ಜಿ ಸೋರ್ಸಸ್. ರಿನ್ಯೂಬಲ್ ಎನರ್ಜಿ ಸೋರ್ಸಸ್ ಕಡೆ ನಾವು ಯಾವ ರೀತಿ ಹೆಜ್ಜೆಗಳನ್ನ ಇಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಕೂಡ ನಾವು ವಿ ಟೇಕ್ ಅ ಸ್ಟಾಕ್ ಟೇಕ್ ಅಂದ ತಕ್ಷಣ ನೋಡಿ, ಸ್ಟಾಕ್ ಟೇಕ್ ಅಂದ್ರೆ ಏನ್ ಮೆಜರ್ಸ್ ತಗೊಂಡಿದ್ದಾರೆ ಅಥವಾ ಏನು ಕೆಲಸ ಆಗಿದೆ. ಸ್ಟಾಕ್ ಟೇಕ್, ಗಿವ್ ಮಿ ಅ ಸ್ಟಾಕ್ ಟೇಕ್ ಆಫ್ ದ ಸಿಚುವೇಶನ್ ಅಂದ್ರೆ ಅರ್ಥ ಏನು? ಗಿವ್ ಮಿ ಸ್ಟಾಕ್ ಟೇಕ್ ಆಫ್ ದ ಸಿಚುವೇಶನ್ ಅಂದ್ರೆ ಅಲ್ಲಿ ಸಿಚುವೇಶನ್ ಯಾವ ತರ ಇದೆ ಕ್ಲಾಸ್ ರೂಮ್ ಅಲ್ಲಿ ಅದ್ರ ಬಗ್ಗೆ ನಂಗೆ ಮಾಹಿತಿ ನೀಡಿ ಅಂತ ಅರ್ಥ ಸ್ಟಾಕ್ ಟೇಕ್ ಅಂದ್ರೆ. ಓಕೆನಾ ಎವ್ರಿವನ್? ಮುಂದೆ ಹೋಗೋಣ. ಈಗ ನಾವು IPC ಬಗ್ಗೆ ಓದಿದ್ವಿ, ಮತ್ತೆ ಗ್ಲೋಬಲ್ ಸ್ಟಾಕ್ ಟೇಕ್ ಬಗ್ಗೆ ಓದಿದ್ವಿ. ಎದರ ಒಳಗಡೆ ರಿಲೇಟೆಡ್ ಇದು? COP28 ಒಳಗಡೆ ರಿಲೇಟೆಡ್. COP28 ಒಳಗಡೆ ಇನ್ನ ಏನ್ ತಿಳ್ಕೊಬೇಕಪ್ಪ? COP28 ಒಳಗಡೆ ಆಗಿರೋ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂದ್ರೆ ಲಾಸ್ ಅಂಡ್ ಡ್ಯಾಮೇಜ್ ಫಂಡ್. COP28 ಮೇಜರ್ ರಿಸಲ್ಟ್, ಅವೈಟೆಡ್ ರಿಸಲ್ಟ್ಸ್ ನ ಎಲ್ಲ ನಾನು ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಲಾಸ್ ಅಂಡ್ ಡ್ಯಾಮೇಜ್ ಫಂಡ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆನಾ? ಇದ್ರೊಳಗಡೆ ಕ್ವಶನ್ಸ್ ಯಾವ್ಯಾವ ರೀತಿ ಬರ್ಬೋದು ಫಸ್ಟ್ ನಾವು ನೋಡ್ಕೊಂಡ್ಬಿಡೋಣ. ಇದು ಲಾಸ್ ಅಂಡ್ ಡ್ಯಾಮೇಜ್ ಫಂಡ್ ಅಂದ್ರೆ ಏನು ಅಂತ. ಓಕೆನಾ? ಲಾಸ್ ಅಂಡ್ ಡ್ಯಾಮೇಜ್ ಫಂಡ್ ಅಂದ್ರೆ ಎಲ್ಲ ಇರೋ ಮೆಂಬರ್ ಕಂಟ್ರೀಸ್ ಏನಿದಾವಲ್ಲ, ಎಲ್ಲ ಮೆಂಬರ್ ಕಂಟ್ರೀಸ್ ಒಂದು ಒಪ್ಪಂದಕ್ಕೆ ಬಂದಿರ್ತಾರೆ. ಏನಂತ? ಈಗ ಈ ನಾವು ಕ್ಲೈಮೇಟ್ ಚೇಂಜ್ ಅನ್ನು ತಡೆ ಹಿಡಿಬೇಕು ಅಂದ್ರೆ ಆ ತಡೆ ಹಿಡಿಯಕ್ಕೆ ಏನ್ ಬೇಕು? ಸೈನ್ಸ್ ಅಂಡ್ ಟೆಕ್ನಾಲಜಿ, ನಮ್ಗೆ ಆಮೇಲೆ ಟೆಕ್ನಾಲಜಿ ಬೇಕು, ಅದಕ್ಕೆ ರಿಸೋರ್ಸಸ್ ಬೇಕು. ಆ ರಿಸೋರ್ಸಸ್ ಎಲ್ಲಿಂದ ಬರುತ್ತೆ? ಆ ಟೆಕ್ನಾಲಜಿನ ನಾವು ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಎಲ್ಲಿಂದ ಬರುತ್ತೆ? ಫಂಡ್ ಬೇಕು. ಆ ಫಂಡ್ ನಾವು ಲಾಸ್ ಅಂಡ್ ಡ್ಯಾಮೇಜ್ ಫಂಡ್ ಅಂತ ಕರಿತಾ ಇದೀವಿ. ಓಕೆನಾ? ಅಟ್ ಕಂಪನ್ಸೇಟಿಂಗ್ ಕಂಟ್ರೀಸ್ ಗ್ರಾಪ್ಲಿಂಗ್ ವಿತ್ ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ಸ್. ಲಾಸ್ ಅಂಡ್ ಡ್ಯಾಮೇಜ್ ಫಂಡ್ ಎದಕ್ಕೋಸ್ಕರ ಆಗಿರುತ್ತೆ? ಲಾಸ್ ಅಂಡ್ ಡ್ಯಾಮೇಜ್ ಫಂಡ್ ಇಸ್ ರಿಲೇಟೆಡ್ ಟು ವಾಟ್ ಅಂತ ಕೇಳಿದ್ರೆ COP28 ಅಲ್ಲಿ ಆಗಿತ್ತು ಇದು ಅಂತ ನನಗೆ ಗೊತ್ತಿರಬೇಕು. ಯಾಕಾಗಿದೆ ಇದು? ಯಾಕಂದ್ರೆ ಯಾವ ಕಂಟ್ರೀಸು ಈ ಕ್ಲೈಮೇಟ್ ಚೇಂಜ್ ಇನ ಪ್ರಭಾವದಿಂದ ಹಲವಾರು ಏನು ನ್ಯಾಚುರಲ್ ಕೆಲಾಮಿಟೀಸ್ ಆಗಿರ್ಲಿ, ಇವಾಗ ಐಲ್ಯಾಂಡ್ ಕಂಟ್ರೀಸ್ ಅಂತೂ ಶೋರ್ ಲೈನೇ ಕಳ್ಕೊಂತ ಇದಾವ. ಅಂದ್ರೆ ಅವು ಐಲ್ಯಾಂಡ್ ಇದ್ವು ಮೊದಲೇ, ನೀರಿನ ಇನ್ಕ್ರೀಸ್ ಆಗ್ತಿದ್ರೆ ಏನಾಗ್ತಾವ? ಸಣ್ಣದಾಗ್ತಾ ಹೋಗ್ತಾವ. ಸೊ ಯಾವ ತರ ಅದನ್ನೆಲ್ಲ ಏನು ಕಂಪನ್ಸೇಷನ್, ಅವ್ರಿಗೆ ಏನ್ ಕಂಪನ್ಸೇಷನ್ ಕೊಡ್ತಾ ಇದ್ರೆ ಎಲ್ಲಿಂದ ಕೊಡ್ತೀವಿ? ಲಾಸ್ ಅಂಡ್ ಡ್ಯಾಮೇಜ್ ಫಂಡ್. ಇದರೊಳಗಡೆ ಕ್ವಶನ್ ಇಂಪಾರ್ಟೆಂಟ್ ಎಲ್ಲಿಂದ ಬರ್ಬೋದು? The World Bank will be the interim host of funds for 4 years. ಓಕೆನಾ? ಯಾರಾಗಿರ್ತಾರೆ ಇದಕ್ಕೆ ಇಂಟ್ರಿಮ್ ಹೋಸ್ಟ್ ಅಂತ ಕೇಳ್ಬೋದು. ಯಾಕಂದ್ರೆ ಅಂದ್ರೆ ಈ ದುಡ್ಡನ್ನ ಎಲ್ಲ ಎಲ್ಲಿ ಜಮಾ ಮಾಡ್ತಾರೆ ಅಥವಾ ಯಾರು ಕೊಡ್ತಾರೆ ಅದ್ರ ಬಗ್ಗೆ ಕ್ವಶನ್ ಬರ್ಬೋದು. ಅಥವಾ ಇದನ್ನ ಎಲ್ಲ ಯಾರು ಮ್ಯಾನೇಜ್ ಮಾಡ್ತಾರೆ ಅಂದ್ರೆ ಎಲ್ಲಿ ಇರುತ್ತೆ ಇದು? ಹೋಸ್ಟ್ ವರ್ಲ್ಡ್ ಬ್ಯಾಂಕ್. ವರ್ಲ್ಡ್ ಬ್ಯಾಂಕ್ ವಿಲ್ ಬಿ ದ ಇಂಟ್ರಿಮ್ ಹೋಸ್ಟ್ ಆಫ್ ದ ಫಂಡ್ ಫಾರ್ 4 years. 4 ವರ್ಷದ ಕಾಲಾವಕಾಶ ಇದಕ್ಕೆ ಇಂಟ್ರಿಮ್ ಹೋಸ್ಟ್. ಈ ಫಂಡ್ ನ ಯಾರ ಹತ್ರ ಇರುತ್ತೆ? ಇದು ವರ್ಲ್ಡ್ ಬ್ಯಾಂಕ್ ಹತ್ರ ಇರುತ್ತೆ, ಅಲೈನಿಂಗ್ ವಿತ್ UNFCCC ಅಂಡ್ ಪ್ಯಾರಿಸ್ ಅಗ್ರಿಮೆಂಟ್. ಇದರೊಳಗಡೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಥವಾ ಇದು ಒಂಥರ ಲೈಕ್ ಡಿಫೀಟ್ ಆಫ್ ದ ಹೋಲ್ ಮೋಟಿವ್ ಅಂತ ಕೂಡ ಹೇಳ್ಬೋದು. ಈ ಲಾಸ್ ಅಂಡ್ ಡ್ಯಾಮೇಜ್ ಫಂಡ್ ಬಂದ್ಬಿಟ್ಟು
ವಾಲಂಟರಿ ಬೇಸಿಸ್ ಮೇಲೆ ಇದೆ ರೀ. ವಾಲಂಟರಿ ಅಂದ್ರೆ ಏನು? ನಿಮಗೆ ಇಷ್ಟ ಇದ್ರೆ ಕೊಡ್ಬೋದು, ಕಷ್ಟ ಇದ್ರೆ ಬಿಡ್ಬೋದು. ಓಕೆನಾ? ಈ ವಾಲಂಟರಿ ಬೇಸಿಸ್ ಇರೋದ್ರಿಂದನೇ ನಮಗೆ ತೊಂದರೆ. ಆಲ್ ಡೆವಲಪಿಂಗ್ ಕಂಟ್ರೀಸ್ ಆರ್ ಎಲಿಜಿಬಲ್ ಟು ಅಪ್ಲೈ ಅಂಡ್ ಎವ್ರಿ ಕಂಟ್ರಿ ಇಸ್ ಇನ್ವೈಟೆಡ್ ಟು ಕಾಂಟ್ರಿಬ್ಯೂಟ್ ವಾಲಂಟರಿಲಿ. ಇದ್ರೊಳಗಡೆ ಏನು ಫಂಡ್ಸ್ ಇರ್ತವೆ, ಈ ಫಂಡ್ಸ್ ಏನಾಗಿರ್ತವೆ, ಅಬೈಡಿಂಗ್ ಆಗಿರಲ್ಲ. ನೀವು ಇಷ್ಟು ಕಾಂಟ್ರಿಬ್ಯೂಷನ್ ಮಾಡಲೇಬೇಕು. US ಕಡೆಯಿಂದ ಇಷ್ಟು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಬರಬೇಕು, ಅಥವಾ ಚೈನಾ ಕಡೆಯಿಂದ ಇಷ್ಟು ಪರ್ಸೆಂಟೇಜ್ ಕಾಂಟ್ರಿಬ್ಯೂಷನ್ ಬರಬೇಕು, ಅಥವಾ ಇಂಡಿಯಾ ಇಲ್ಲ, ಆ ಥರ ಇಲ್ಲ. ಯಾರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ರಿ, ಅದನ್ನ ಬಳಸ್ಬಿಟ್ಟು ನಾವೇನು ಮಾಡ್ತೀವಿ, ಕ್ಲೈಮೇಟ್ ಚೇಂಜ್ನ ತಡೆ ಹಿಡಿಯೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಇದ್ದಾರೆ. ಇವತ್ತು ಬಂದಿರೋ ಹಿಂದೂನಲ್ಲಿ ಮೇಜರ್ ಆರ್ಟಿಕಲ್, ಮೇನ್ ಫ್ರಂಟ್ ಪೇಜಲ್ಲಿ ಬಂದಿರೋ ಆರ್ಟಿಕಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದೇ ರೀತಿಯಿಂದ ನಾವು ಯಾವ ಥರ ಇವಾಗ ಹೋಗ್ತಾ ಇದೀವಲ್ಲ, ಅದೇ ರೀತಿ ನಾವು ಹೋಗ್ತಾ ಹೋದ್ರೆ ವಿತೌಟ್ ಎನಿ ಚೇಂಜಸ್, ನಮ್ಮ ಗೋಲ್ ಏನಿದೆ, ಆ ಗೋಲ್ 2030 ಬಗ್ಗೆ 43% ರೆಡ್ಯೂಸ್ ಮಾಡಬೇಕು ಅಂತ ಇದೆ. 43% 2019 ಲೆವೆಲ್ಸ್ಗೆ 43% ರಿಡಕ್ಷನ್ ಆಗಬೇಕು. ಏನು ನಮ್ಮ ಗ್ಲೋಬಲ್ ಇದು ಎಮಿಷನ್ಸ್. ಓಕೆ, ಬಟ್ ಇದೇ ನಾವು ಇವಾಗ ಹೋಗ್ತಿರೋ ಪೇಸಲ್ಲಿ ಹೋದ್ರೆ ಬರೀ 5% ಚೇಂಜ್ ಆಗುತ್ತೆ 2030ವರೆಗೆ. 5% ನಮಗೆ ಅಚೀವ್ ಮಾಡಬೇಕಾಗಿರೋದು 43%, ಬಟ್ ಚೇಂಜ್ ನಾವು ರಿಯಲೈಸ್ ಮಾಡೋಕ್ಕಾಗೋದು ಬರೀ 5% ಇವಾಗ ಹೋಗ್ತಾ ಇರೋ ಥರ ಹೋದ್ರೆ. ಓಕೆನಾ? ಬಟ್ a specific percentage is earmarked for least developed countries and small island developing states. ನೋಡ್ರಿ, ಸಪರೇಟ್ ಫಂಡ್ ಇದೆನಾ? ಇದು ಲಾಸ್ ಅಂಡ್ ಡ್ಯಾಮೇಜ್ ಫಂಡ್ ಒಳಗಡೆ ಏನಾದರೂ ಸೆಗ್ರಿಗೇಟ್ ಮಾಡಿದಾರಾ? ಸೆಗ್ರಿಗೇಟ್ ಮಾಡಿದ್ದಾರೆ. ಹೆಂಗ್ ಸೆಗ್ರಿಗೇಟ್ ಮಾಡಿದ್ದಾರೆ? ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ಗೆ, LDCsಗೆ, ಮತ್ತೆ ಸ್ಮಾಲ್ ಐಲ್ಯಾಂಡ್ ಡೆವಲಪಿಂಗ್ ಸ್ಟೇಟ್ಸ್ಗೆ ಫಂಡ್ಸ್ ಸಪರೇಟ್, ಪರ್ಸೆಂಟೇಜ್ ಆಫ್ ಫಂಡ್ ಸಪರೇಟ್ ಆಗಿ ಇಡಲಾಗಿದೆ. ಓಕೆ, ಲಾಸ್ ಅಂಡ್ ಡ್ಯಾಮೇಜ್ ಫಂಡ್ ಬಗ್ಗೆ ಎಲ್ಲಿತ್ತಿದ್ದು? COP 28 ಅಲ್ಲಿತ್ತು. ಕಂಪನ್ಸೇಟಿಂಗ್ ಕಂಟ್ರೀಸ್ ಯಾರಿಗೆ ಕೊಡ್ತಾರೆ ಇದನ್ನ? ಲೀಸ್ಟ್ ಡೆವಲಪ್ ಕಂಟ್ರೀಸ್ ಮತ್ತೆ ಸ್ಮಾಲ್ ಐಲ್ಯಾಂಡ್ ಡೆವಲಪಿಂಗ್ ಸ್ಟೇಟ್ಸ್ಗೆ ಸಪರೇಟ್ ಪರ್ಸೆಂಟೇಜ್ ಇಯರ್ ಮಾರ್ಕ್ ಆಗಿರುತ್ತೆ. ಬಟ್ ಎಲ್ಲಾದ್ರೂ ಕ್ಲೈಮೇಟ್ ಚೇಂಜ್ ಮೇಲೆ ಏನಾದರೂ ಆಕ್ಷನ್ ತಗೊಳೋದಿದ್ರೆ ಈ ಫಂಡ್ಸ್ನ ಯೂಸ್ ಮಾಡ್ತಿರ್ತೀವಿ. ಇದಕ್ಕೆ ಇಂಟ್ರಿಮ್ ಹೋಸ್ಟ್ ಯಾರು? ವರ್ಲ್ಡ್ ಬ್ಯಾಂಕು. ಎಷ್ಟು ವರ್ಷದ ಕಾಲಾವಕಾಶ? 4 ವರ್ಷದ ಕಾಲಾವಕಾಶ. ಯಾರದಕ್ಕೆ ಫಂಡ್ ಮಾಡ್ತಾರೆ, ಇದ್ರೊಳಗಡೆ ಯಾರು ದುಡ್ಡು ಹೂಡಿಕೆ ಮಾಡ್ತಾರೆ ಅಂತಂದ್ರೆ ವಾಲಂಟರಿ ಬೇಸಿಸ್ ಮೇಲೆ ಎಲ್ಲಾ ಕಂಟ್ರೀಸು ಇದರಲ್ಲಿ ಮಾಡಬಹುದು. ಓಕೆನಾ ಎವ್ರಿವನ್? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನಿತ್ತಪ್ಪ ನಮಗೆ COP 28 ಒಳಗಡೆ ಅಂದ್ರೆ ಗ್ಲೋಬಲ್ ರಿನ್ಯೂವಬಲ್ ಅಂಡ್ ಎನರ್ಜಿ ಎಫಿಷಿಯನ್ಸಿ ಪ್ಲೆಡ್ಜ್. ಓಕೆ, ಎದಕ್ಕೆ ಸಂಬಂಧಪಟ್ಟಿದೆ ಅಥವಾ ಎಲ್ಲಿ ಬಂದಿತ್ತು ಈ ಪ್ಲೆಡ್ಜು ಅಂತ ಕೇಳಿದ್ರೆ ನಮಗೆ ಗೊತ್ತಿರಬೇಕು, COP 28 ಅಲ್ಲಿ ಬಂದಿತ್ತು ಅಂತ. ಕಾನ್ಫರೆನ್ಸ್ ಆಫ್ ಪಾರ್ಟಿ 28 ದುಬೈಯಲ್ಲಿ ನಡೆದಿತ್ತು. ದುಬೈಯಲ್ಲಿ ನಾವೇನ್ ಮಾಡಿದ್ವಿ? ಗ್ಲೋಬಲ್ ರಿನ್ಯೂವಬಲ್ಸ್ ಅಂಡ್ ಎನರ್ಜಿ ಎಫಿಷಿಯನ್ಸಿ ಪ್ಲೆಡ್ಜ್. ಇದ್ರ ಒಳಗಡೆ ನಮಗೆ ಏನ್ ನೆನಪಿರ್ಬೇಕು? The pledge stipulates that signatories commit to work together to triple world's installed renewable energy generation capacity. Renewable energies ಅಂದ್ರೆ ಯಾವಪ್ಪ? ನಮಗೆ ಇವಾಗ ವಿಂಡ್ ಎನರ್ಜಿ ಆಗಿರ್ಬೋದು, ಸೋಲಾರ್ ಎನರ್ಜಿ ಆಗಿರ್ಬೋದು, ಹೈಡ್ರೋ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಇವೆಲ್ಲ ಯಾವಾಗೂ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್. ನ್ಯೂಕ್ಲಿಯರ್ ಎನರ್ಜಿ ಆಗಿರ್ಬೋದು, ಇವೆಲ್ಲ ಏನಾಗ್ತಿವು? ದೀಸ್ ಆರ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್. ಸೊ ಇದನ್ನ ಟ್ರಿಪಲ್ ಮಾಡಬೇಕು. ಎಷ್ಟಕ್ಕೆ? ಕನಿಷ್ಠ 11,000 ಗಿಗಾವಾಟ್. ನೋಡ್ರಿ, ಆಪ್ಷನ್ ಅಲ್ಲಿ ಹುಡುಕ್ಬೇಕಿದು, ಜಿ ಅಂತ ಇಲ್ಲ ಅಂತೇಳಿ. ಗಿಗಾವಾಟ್, ಮೆಗಾವಾಟ್ ಅಂತದ್ದು ಮಾತ್ರ ಅದು ಆಪ್ಷನ್ ತಪ್ಪು ಅಂತ, ಆ ಲೈನ್ ತಪ್ಪಿದೆ ಅಂತ. ಓಕೆನಾ? 11,000 ಗಿಗಾವಾಟ್ಸ್ ಬೈ 2030. ಟ್ರಿಪಲ್ ಮಾಡಬೇಕು ನಾವು ರಿನ್ಯೂವಬಲ್ ಎನರ್ಜಿ ಜನರೇಷನ್ ಕೆಪಾಸಿಟಿನ. ಏನ್ ಮಾಡಬೇಕು ಸರ್? ನೋಟ್ಸ್ ಬರೀತಾ ಇದ್ದೀರಾ? ನೋಟ್ಸ್ ಬರೀದೆ ಇಷ್ಟೊಂದು ಡಾಟಾ ಇವತ್ತು ಕೊಡ್ತಿರೋ ಎಲ್ಲ ಡಾಟಾ COP 28 ಒಳಗಡೆ ಏನು ಬರುತ್ತೆ, ಎಲ್ಲ ಡಾಟಾ ಡೈಜೆಸ್ಟ್ ಆಗಕ್ಕೆ ಚಾನ್ಸೇ ಇಲ್ಲ. ಸೊ ನೋಟ್ಸ್ ಮಾಡ್ರಿ. ಗ್ಲೋಬಲ್ ರಿನ್ಯೂವಬಲ್ ಅಂಡ್ ಎನರ್ಜಿ ಎಫಿಷಿಯನ್ಸಿ ಪ್ಲೆಡ್ಜ್ ಪ್ರಕಾರ ಏನ್ ಮಾಡಬೇಕು? ಟ್ರಿಪಲ್ ಮಾಡಬೇಕು. ಅಂದ್ರೆ ಏನಂತ ಬರೀತೀನಿ? 3x. ಏನು 3x ಮಾಡಬೇಕು? ರಿನ್ಯೂವಬಲ್ ಎನರ್ಜಿ ಜನರೇಷನ್. ಆವಾಗ ಮುಂದೆ ಏನು ಬರೀತೀನಿ? ರಿನ್ಯೂವಬಲ್ ಎನರ್ಜಿ ಜನರೇಷನ್ 3 ಟೈಮ್ಸ್ ಮಲ್ಟಿಪ್ಲೈ ಆಗಬೇಕು. ಯಾವಾಗವರೆಗೆ? ಬೈ 2030. ಇಷ್ಟು ಬರ್ಕೊಂಡ್ರೆ ಸಾಕಲ್ಲ ನನಗೆ? ಸರ್ ನಾನು ಬರೆಯಕ್ಕೆ ಒಂದು ಸ್ವಲ್ಪ ಸೋಂಬೇರಿ ಸರ್ ಅಂದ್ರೆ ಇಷ್ಟು ಬರ್ಕೋಬೇಕು 2030 ಅಂತ. ಟ್ರಿಪಲ್ ರಿನ್ಯೂವಬಲ್ ಎನರ್ಜಿ ಜನರೇಷನ್ ಕೆಪಾಸಿಟಿ ಬೈ 2030. ಯಾವುದು ಪ್ರಕಾರ? ಗ್ಲೋಬಲ್ ರಿನ್ಯೂವಬಲ್ ಎನರ್ಜಿ ಎಫಿಷಿಯನ್ಸಿ ಪ್ಲೆಡ್ಜ್ ಪ್ರಕಾರ. ಅಂಡ್ ಡಬಲ್ ಗ್ಲೋಬಲ್ ಆವರೇಜ್ ಆನ್ಯುವಲ್ ರೇಟ್ ಆಫ್ ಎನರ್ಜಿ ಎಫಿಷಿಯನ್ಸಿ. ಓಕೆನಾ? ಗ್ಲೋಬಲ್ ಆವರೇಜ್ ಆನ್ಯುವಲ್ ರೇಟ್ ಆಫ್ ಎನರ್ಜಿ ಎಫಿಷಿಯನ್ಸಿ. ಏನಿದು? ದಕ್ಷತೆ, ಎನರ್ಜಿ ಎಫಿಷಿಯನ್ಸಿ. ಎನರ್ಜಿ ಎಫಿಷಿಯನ್ಸಿನ ಏನ್ ಮಾಡಬೇಕು? ಡಬಲ್ ಮಾಡಬೇಕು. ಇಂಪ್ರೂವ್ಮೆಂಟ್ಸ್ ಫ್ರಮ್ 2% to 4% ಎವ್ರಿ ಇಯರ್ ಅಂಟಿಲ್ 2030. 2% to 4% ಅಂಟಿಲ್ 2030 ಏನ್ ಮಾಡ್ತಾ ಇರಬೇಕು ನಾವು? ಡಬಲ್ ಎನರ್ಜಿ ಎಫಿಷಿಯನ್ಸಿನ ಡಬಲ್ ಮಾಡೋದ್ರ ಬಗ್ಗೆ ಕೂಡ ಮಾತಾಡಿದೆ. ನೋಡಿ, ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡಿದ್ರೆ ಕೂಡ ಏನು ಉಳಿತಾಯ ಮಾಡ್ದಂಗೆ ತಾನೆ.
ಹೌದಾ ಇಲ್ಲ? ಇವಾಗ ಒಂದು ಎನರ್ಜಿ ಎಫಿಷಿಯಂಟ್ ಡಿವೈಸ್ನ ನಾವು ಪ್ಲೇಸ್ ಮಾಡಿದ್ದೀವಿ ಅಂದರೆ, ಲೆಟ್ಸ್ ಸೇ ನಿಮ್ಮ ಮನೇಲಿ ಎ ಸಿನೇ ಇದೆ ಅಂತ ಅನ್ಕೊಳ್ಳಿ, ಅಥವಾ ಫ್ರಿಡ್ಜ್ ಇದೆ ಅಂತ ಅನ್ಕೊಳ್ಳಿ. ಅದ್ರ ಮೇಲೆ ನಮಗೆ BIS ಸ್ಟ್ಯಾಂಡರ್ಡ್ಸ್ ಪ್ರಕಾರ ನಮ್ಗೆ ಅಲ್ಲಿ ಸ್ಟಾರ್ ರೇಟಿಂಗ್ ಬರುತ್ತೆ. ಸ್ಟಾರ್ ರೇಟಿಂಗ್ 5 ಸ್ಟಾರ್ ಫ್ರಿಡ್ಜ್ ಅಂದರೆ ಅದು ಕ್ವಾಲಿಟಿ ಅಲ್ಲದೆ ಅದು ಎನರ್ಜಿ ಎಫಿಷಿಯನ್ಸಿ ಇದೆ. ಓಕೆನಾ? ಅದ್ರ ಬಗ್ಗೆ ಕೂಡ ಓದೋಣ ನಾಳೆ ಕ್ಲಾಸಲ್ಲಿ ಎತ್ಕೊಂಬರೋಣ ಅದನ್ನು. ಅದು ಸ್ಟಾರ್ ರೇಟಿಂಗ್ ಹೆಂಗೆ ಕೊಡ್ತಾರೆ ಏನು ಅಂತೇಳಿ. ಓಕೆನಾ? ಅದ್ರ ಮೇಲೆ ನಮಗೆ ಕ್ವಶನ್ ಬಂದ್ರೆ ಮಾಡಕ್ಕೆ ಬಂದಿರಬೇಕು. ಓಕೆನಾ? ಇಲ್ಲಿಂದ ಏನೇನು ತಲೆಯಲ್ಲಿ ಬರ್ತಾ ಹೋಗುತ್ತೋ ನಾಳೆಗೆ ಹಾಕೋಣ ಅನ್ಬೇಕಂದ್ರೆ ನಾನು ನೋಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ನಾಳೆಗೆ ಒಂದು ಕ್ವಶನ್ ಎತ್ಕೊಂಡ್ಬರೋಣ, ಅದು ಸ್ಟಾರ್ ರೇಟಿಂಗ್ ಮೇಲೆ. ಓಕೆನಾ? ನೆಕ್ಸ್ಟ್, ದ ಗ್ಲೋಬಲ್ ಕೂಲಿಂಗ್ ಪ್ಲೆಡ್ಜ್ ಫಾರ್ COP28. ಗ್ಲೋಬಲ್ ಕೂಲಿಂಗ್ ಪ್ಲೆಡ್ಜ್ ಎಲ್ಲಾಗಿತ್ತು, ಎಲ್ಲಿ ತಗೊಂಡಿದ್ರು ಗ್ಲೋಬಲ್ ಕೂಲಿಂಗ್ ಪ್ಲೆಡ್ಜ್ ಅಂದ್ರೆ COP28 ಅಲ್ಲಿ. ಏನ್ ಮಾಡುತ್ತೆ ಇದು? ಕೂಲಿಂಗ್ ರಿಲೇಟೆಡ್ ಎಮಿಷನ್ಸ್. ಇವಾಗ ತಾನೇ ಮಾತಾಡ್ತಾ ಇದ್ವಿ ನಾವು ಫ್ರಿಡ್ಜ್ ಬಗ್ಗೆ. ಓಕೆನಾ? ಫ್ರಿಡ್ಜ್ ಬಗ್ಗೆ ಮಾತಾಡ್ತಾ ಇದ್ವಿ ತಾನೆ. ಕೂಲಿಂಗ್ ರಿಲೇಟೆಡ್ ಎಮಿಷನ್ಸ್ ಅಕ್ರಾಸ್ ಆಲ್ ಸೆಕ್ಟರ್ಸ್ ಬೈ ಅಟ್ ಲೀಸ್ಟ್ 68% ಗ್ಲೋಬಲ್ ರಿಲೇಟಿವ್ ಟು 2022 ಬೈ 2050. ಏನ್ ಮಾಡಬೇಕು? ಇನ್ಕ್ಲೂಡ್ 66, ಇದರೊಳಗಡೆ ಯಾರಿದ್ದಾರೆ? 66 ನ್ಯಾಷನಲ್ ಸಿಗ್ನೇಟರೀಸ್ ಇದ್ದಾರೆ. ಕಮಿಟ್ ಟು ವರ್ಕಿಂಗ್ ಟುಗೆದರ್ ಟು ರೆಡ್ಯೂಸ್ ಕೂಲಿಂಗ್ ರಿಲೇಟೆಡ್ ಎಮಿಷನ್ಸ್. ಕೂಲಿಂಗ್ ರಿಲೇಟೆಡ್ ಅಂದ್ರೆ ನಮಗೆ ಮೇಜರ್ ಫ್ರಿಡ್ಜ್, AC. ಈ ಕೂಲಿಂಗ್ ರಿಲೇಟೆಡ್ ಕೋಲ್ಡ್ ಸ್ಟೋರೇಜಸ್ ಬರೀ ಕಮರ್ಷಿಯಲ್ ಲೆವೆಲ್ ಅಲ್ಲೂ ನೋಡ್ರಿ ನೀವು, ಬರೀ ಇಂಡಿವಿಜುವಲ್ ಲೆವೆಲ್ ಮನೆಯ ಪ್ರಕಾರ ನೋಡಕ್ ಹೋಗ್ಬೇಡ್ರಿ. ಸರ್ ಸ್ವಲ್ಪ ಸೌಂಡ್ ಜೋರ್ ಮಾಡಿ ಸರ್. ಎಷ್ಟು ಜೋರ್ ಎಲ್ಲರೂ ಸೌಂಡ್ ಜೋರ್ ಮಾಡಿ. ಏನು ಭಯಂಕರ ಬರ್ತಾ ಇದ್ರಿ ನನ್ನ ಫೋನಲ್ಲಿ, ನನಗೆ ನಾನು ಕೇಳಿಸ್ಕೊಳಕ್ ಆಗ್ಬೋದು ಸೌಂಡ್. ನೀವ್ ಹೆಂಗ್ ಕೇಳಿಸ್ಕೊಂತೀರ ಅನ್ನೋ ದಿನ. ಬರ್ರಿ. ಯಾರ್ಯಾರಿದ್ದಾರೆ? 66 ಇದ್ದಾರೆ ವರ್ಕಿಂಗ್ ಟುಗೆದರ್ ಟು ರಿಡ್ಯೂಸ್ ಗ್ಲೋಬಲ್ ರಿಲೇಟೆಡ್ ಎಮಿಷನ್ಸ್ ಅಕ್ರಾಸ್ ಆಲ್ ಸೆಕ್ಟರ್ಸ್ ಬೈ ಅಟ್ ಲೀಸ್ಟ್ 68% ಗ್ಲೋಬಲಿ ರಿಲೇಟಿವ್ ಟು 2022 ಲೆವೆಲ್ಸ್ ಬೈ 2050. ಏನ್ ಬರೀತೀನಪ್ಪ ನಾನು? ನೋಟ್ ಮಾಡ್ಕೊಳೋದು. ಗ್ಲೋಬಲ್ ಕೂಲಿಂಗ್ ಪ್ಲೆಡ್ಜ್ ಪ್ರಕಾರ ಏನಾಗಿದೆ ಅಂತ ನಾಳೆ ಪ್ರಶ್ನೆ ಬಂದ್ರೆ, COP28 ಅಲ್ಲಿ ಆಗಿದೆ ಅಂತ ಗೊತ್ತಿತ್ತು. ಏನ್ ಮಾಡ್ಬೇಕು? 68% ಕಡಿಮೆ ಮಾಡಬೇಕು. ಎದ್ರ ಪ್ರಕಾರ? 2022 ರೆಫರೆನ್ಸ್. ಯಾವಾಗವರೆಗೆ? 2050 ಒಳಗಡೆ. 2050 ಒಳಗಡೆ 68% ಕಡಿಮೆ ಮಾಡಬೇಕು ವೆನ್ ಕಂಪೇರ್ ಟು 2022. ಎದರ್ನ? ಕೂಲಿಂಗ್ ರಿಲೇಟೆಡ್ ಎಮಿಷನ್ಸ್. ಕೂಲಿಂಗ್ ರಿಲೇಟೆಡ್ ಎಮಿಷನ್ಸ್ ಅಂತ ನಮ್ಮ ತಲೆಯಲ್ಲಿ ಬರೋದೇನು? CFC, ಕ್ಲೋರೋಫ್ಲೋರೋಕಾರ್ಬನ್ಸ್, ಮತ್ತೆ ಹೈಡ್ರೋಫ್ಲೋರೋಕಾರ್ಬನ್ಸ್, HFCs ಮತ್ತೆ CFCs. ಓಕೆ, ಇದರೊಳಗಡೆ ಯಾಕೆ ಸರ್ ಇದ್ರ ಮೇಲೆ ಇಷ್ಟು ಎಂಫಸೈಸ್ ನೀಡ್ಬಿಟ್ಟು ಮಾಡ್ತಾ ಇದ್ದಾರೆ ಅಂದ್ರೆ, ಈ ಎಮಿಷನ್ಸ್ ಏನಿದಾವಲ್ಲ, ಈ ಎಮಿಷನ್ಸ್ ಏನಿದಾವಲ್ಲ, emissions from cooling are predicted to account for more than 10% of the global emission. ಓಕೆನಾ? ಗ್ಲೋಬಲ್ ಎಮಿಷನ್ ಅಲ್ಲಿ 10% ಗಿಂತ ಜಾಸ್ತಿ. 10% ಇಸ್ ಅ ಬಿಗ್ ನಂಬರ್. ಯಾಕಂದ್ರೆ ದೇರ್ ಆರ್ ಪ್ಲೆಥೋರಾ ಆಫ್ ಮೆನಿ ಫ್ಯಾಕ್ಟರ್ಸ್ ದಟ್ ಆರ್ ಕಾಸಿಂಗ್ ಇದು ಎಮಿಷನ್ಸ್. ಬಟ್ ಅದರೊಳಗಡೆ 10% ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಯಾವುದು? ಕೂಲಿಂಗ್ ರಿಲೇಟೆಡ್ ಎಮಿಷನ್ಸ್. ಈ ಕೂಲಿಂಗ್ ರಿಲೇಟೆಡ್ ಎಮಿಷನ್ಸ್ ಬಿಗ್ ಚಂಕ್ ಕಾಂಟ್ರಿಬ್ಯೂಟ್ ಮಾಡ್ತವೆ ಇದಕ್ಕೆ, ಗ್ಲೋಬಲ್ ವಾರ್ಮಿಂಗಿಗೆ. ಸೊ ನಾವೇನ್ ಮಾಡ್ತಾ ಇದೀವಿ? ಇದನ್ನ 68% ಕಡಿಮೆ ಮಾಡ್ಬೇಕಂತ ಹೇಳಿ ಒಂದು ಧ್ಯೇಯವನ್ನು ತಗೊಂಡಿದೀವಿ. ಸೊ ಇದು ನೆನಪು ಇರಬೇಕು. ಓಕೆನಾ? ನೆಕ್ಸ್ಟ್ ಹೋಗೋಣ ನೋಡಿ. ಕ್ಲೈಮೇಟ್ ಫೈನಾನ್ಸ್. ಇವಾಗ ಏನೇನ್ ನೋಡಿದೀವಿ? GST ಅಂದ್ರೆ ಏನು? ಗ್ಲೋಬಲ್ ಸ್ಟಾಕ್ ಟೇಕ್. ಆಮೇಲೆ ಏನ್ ನೋಡಿದೀವಿ? ಲಾಸ್ ಅಂಡ್ ಡ್ಯಾಮೇಜ್ ಫಂಡ್ ಅಂದ್ರೆ ಏನು? ಯಾರ ಇದಕ್ಕೆ ಏನು ಸಂಬಂಧ ಎಲ್ಲ ನೋಡಿದೀವಿ. ಓಕೆನಾ? ಗ್ಲೋಬಲ್ ರಿನ್ಯೂವಬಲ್ ಎನರ್ಜಿ ಎಫಿಷಿಯನ್ಸಿ ಪ್ಲೆಡ್ಜ್ ಅಂದ್ರೆ ಏನು? ಗ್ಲೋಬಲ್ ಕೂಲಿಂಗ್ ಪ್ಲೆಡ್ಜ್ ಅಂದ್ರೆ ಏನು? ಈಗ ನಾವು ನೋಡ್ತಾ ಇದೀವಿ ಕ್ಲೈಮೇಟ್ ಫೈನಾನ್ಸ್ ಅಂದ್ರೆ ಏನು ಅಂತ. ಕ್ಲೈಮೇಟ್ ಫೈನಾನ್ಸ್ ಅಂದ್ರೆ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್, ಓಕೆ, ಎಸ್ಟಿಮೇಟ್ಸ್ ದಟ್ ವೆಲ್ದಿ ನೇಷನ್ಸ್ ಓ ಡೆವಲಪಿಂಗ್ ಕಂಟ್ರೀಸ್. ಅರ್ಥ ಏನು? ಯಾರು ಇವಾಗ ಆಗ್ಲೇ ಇಂಡಸ್ಟ್ರಿಯಲೈಸೇಷನ್ ಮಾಡ್ಕೊಂಡ್ಬಿಟ್ಟು ಆಗ್ಲೇ ಡೆವಲಪ್ಡ್ ಕಂಟ್ರೀಸ್ ಆಗಿದ್ದಾರೆ, ಡೆವಲಪ್ಡ್ ಕಂಟ್ರೀಸ್ ಆಗ್ಬಿಟ್ಟು ಅವ್ರ ಹತ್ರ ಸುಮಾರು ದುಡ್ಡಿದೆ. ಓಕೆ, ಇವಾಗ ಚೈನಾ ಆಗಿರ್ಲಿ, ಇಂಡಿಯಾ ಆಗಿರ್ಲಿ, UK ಆಗಿರ್ಲಿ, ಏನ್ರಿ ಇವೆಲ್ಲ? ವೆನ್ ವಿ ವರ್ ಜಸ್ಟ್, ನಾವು ಇನ್ನ ಇಂಡಿಪೆಂಡೆನ್ಸ್ ತಗೊಂತಾ ಇರುವಾಗೆ ಅವ್ರ ಹತ್ರ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗೋಗ್ಬಿಟ್ಟಿತ್ತು. ಅವ್ರಿಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನ ಇಂಡಿಯಾ ಮಿಸ್ ಮಾಡ್ಕೊಂಡ್ಬಿಡ್ತು. ಯಾಕೆ? ವಿ ವರ್ ಅಂಡರ್ ದಿಸ್ ಕೊಲೋನಿಯಲ್ ರೂಲ್ ಅಲ್ಲಿ ಇದ್ವಿ ನಾವು. ನಮ್ಮ ಹತ್ರ ಇರೋ ಇಂಡಸ್ಟ್ರೀಸ್ ನ ಕೂಡ ಹಾಳು ಮಾಡಿದ್ದಾರೆ. ಅಂದ್ರೆ ಏನು? ಇಂಡಸ್ಟ್ರಿಯಲೈಸೇಷನ್ ಮಾಡಿದ್ದಾರೆ. ಇಂಡಸ್ಟ್ರಿಯಲೈಸೇಷನ್ ಮಾಡೋದು ಬಿಡ್ರಿ. ಓಕೆ, ಬರೇ ಜಮ್ಶೇದ್ಜಿ ಟಾಟಾಗೆ ನಮ್ಗೆ ಒಂದು ಸ್ಟೀಲ್ ಪ್ಲಾಂಟ್ ಹಾಕಕ್ಕೆ he had to do like ಲಾಟ್ ಆಫ್ ಎಫರ್ಟ್, ಬಹಳ ಎಫರ್ಟ್ ಹಾಕ್ಬೇಕಾಗಿತ್ತು. ಓಕೆನಾ? ನಮ್ಮಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗಿದೆ. ಇವಾಗ ಅವಾಗೆಲ್ಲ ಯಾವ ರಿಸೋರ್ಸಸ್ ನ ಎಕ್ಸ್ಪ್ಲಾಯ್ಟ್ ಮಾಡ್ಬಿಟ್ಟು ಮಾಡಿರೋದು ಅವರು? ಈ ತರ ಕೊಲೋನಿಯಲ್ ನೇಷನ್ಸ್ ಇಂದಾನೆ ಎಕ್ಸ್ಪ್ಲಾಯ್ಟ್ ಮಾಡ್ಬಿಟ್ಟು ಅವರು ಇಂಡಸ್ಟ್ರಿಯಲೈಸೇಷನ್ ಮಾಡ್ಕೊಂಡಿರುತ್ತಾನೆ. ಸೊ ಇಂಡಸ್ಟ್ರಿಯಲೈಸೇಷನ್ ಆಗಿದೆ ಅಂದ್ರೆ ಇವಾಗ ಅವ್ರ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತಾ? ಯಾರ ಹತ್ರ ದುಡ್ಡು ಜಾಸ್ತಿ ಇದೆ ಅವ್ರು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ಬೇಕಾ? ಅದ್ರ ಬಗ್ಗೆ ಇದು ಮಾತಾಡುತ್ತೆ.
Climate finance, developing countries 500 billion in 2025. ಓಕೆ 2025ರಲ್ಲಿ ಎಷ್ಟು $500 billion. ಓಕೆ ಯಾರು ಡೆವಲಪ್ಡ್ ಕಂಟ್ರೀಸ್ ಡೆವಲಪಿಂಗ್ ನೇಷನ್ಸ್ ಅಂಡರ್ ದ ನ್ಯೂ ಕಲೆಕ್ಟಿವ್ ಕ್ವಾಂಟಿಫೈಯಬಲ್ ಗೋಲ್ಸ್ ಫಾರ್ ಕ್ಲೈಮೇಟ್ ಚೇಂಜ್. ನಾಳೆ ನಾವು ಇದ್ರ ಬಗ್ಗೆ ಇನ್ನ ಜಾಸ್ತಿ ತಿಳ್ಕೊಂತಿರ್ತೀವಿ. ಇವತ್ತು ಇಷ್ಟೇ ಕ್ಲೈಮೇಟ್ ಫೈನಾನ್ಸ್. ಎದಕ್ಕಿತ್ತಪ್ಪ? ಯುನೆಕ್ಟಾಡ್ ಒಂದು ರಿಪೋರ್ಟ್ ಎಸ್ಟಿಮೇಟ್ ಇತ್ತು. ಯುನೆಕ್ಟಾಡ್ ಅಂದ್ರೆ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್, ಅದನ್ನ ಯುನೆಕ್ಟಾಡ್ ಅಂತ ಕರಿತಿರ್ತೀನಿ, ಯುಎನ್ಟಾಡ್ ಅಂತ ಕರಿತಿರ್ತೀನಿ. ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಒಂದು ಎಸ್ಟಿಮೇಟ್ ಇತ್ತು. ಅದ್ರ ಪ್ರಕಾರ ಡೆವಲಪ್ಡ್ ಕಂಟ್ರೀಸ್ ಡೆವಲಪಿಂಗ್ ಕಂಟ್ರೀಸ್ಗೆ ಎಷ್ಟು ಕೊಡಬೇಕು? 500 ಬಿಲಿಯನ್. ಯಾವಾಗವರೆಗೆ? 2025ವರೆಗೆ. ಎದ್ರ ಕೆಳಗಡೆ? ಯಾವ ನಿಯಮ, ಯಾವ ರಿಪೋರ್ಟ್ ಕೆಳಗಡೆ ಅಂದ್ರೆ ನ್ಯೂ ಕಲೆಕ್ಟಿವ್ ಕ್ವಾಂಟಿಫೈಯಬಲ್ ಗೋಲ್ಸ್ ಫಾರ್ ಕ್ಲೈಮೇಟ್ ಚೇಂಜ್. ನ್ಯೂ ಕಲೆಕ್ಟಿವ್ ಕ್ವಾಂಟಿಫೈಯಬಲ್ ಗೋಲ್ಸ್ ಫಾರ್ ಕ್ಲೈಮೇಟ್ ಚೇಂಜ್ ನ ಕೆಳಗಡೆ ಏನ್ ಕೊಡಬೇಕು? ದುಡ್ಡು ಕೊಡಬೇಕು. ಓಕೆನಾ? ನ್ಯೂ ಕಲೆಕ್ಟಿವ್ ಕ್ವಾಂಟಿಫೈಯಬಲ್ ಗೋಲ್ಸ್ ವಾಸ್ ಕನ್ಫರ್ಮ್ಡ್ ಬೈ ಡೆವಲಪ್ಡ್ ಕಂಟ್ರೀಸ್ ಅಂಡರ್ ಪ್ಯಾರಿಸ್ ಅಗ್ರಿಮೆಂಟ್. ಯಾವಾಗ ಬಂದಿತ್ತು ಇದು? ಪ್ಯಾರಿಸ್ ಅಗ್ರಿಮೆಂಟ್ 2015 ಒಳಗಡೆ ನ್ಯೂ ಕಲೆಕ್ಟಿವ್ ಕ್ವಾಂಟಿಫೈಯಬಲ್ ಗೋಲ್ಸ್ ಬಂದಿತ್ತು. ಮೇಜರ್ ಚಾಲೆಂಜ್ ಇವಾಗ ನಮ್ಮ ಕ್ಲೈಮೇಟ್ ಚೇಂಜ್ ನ ತಡೆ ಹಿಡಿಯಕ್ಕೆ ಮೇಜರ್ ಚಾಲೆಂಜ್ ಏನಂದ್ರೆ ಫಂಡಿಂಗ್. ಆಮೇಲೆ ಫಾಸಿಲ್ ಫ್ಯೂಲ್ಸ್. ನಾವು ಇವಾಗ ನಡೀತಾ ಇರೋದು ಟೋಟಲ್ ಎಕನಾಮಿನೇ ನಡೀತಾ ಇದೆ ಅಂತ ಹೇಳ್ಬೋದು. ಎದ್ರ ಮೇಲೆ? ಫಾಸಿಲ್ ಫ್ಯೂಲ್ಸ್ ಮೇಲೆ. ಇವಾಗ ನಾವು ಫಾಸಿಲ್ ಫ್ಯೂಲ್ಸ್ ಬಗ್ಗೆ ಮೊನ್ನೆ ಕೂಡ ಮಾತಾಡಿದ್ವಿ, ಒಂದು ಆರ್ಟಿಕಲ್ ಬಂದಿತ್ತು ಅಂತ. ಏನ್ ಮಾಡ್ತಾ ಇದೀವಿ ನಾವು? ಅದನ್ನ ಫೇಸ್ ಔಟ್ ಮಾಡ್ತಾ ಇದೀವಿ. ಓಕೆನಾ? ಅದನ್ನ ಪೂರ್ತಿ ನಿಂದಿಸ್ತಾ ಇಲ್ಲ. ವಿ ಆರ್ ಗೋಯಿಂಗ್ ಟು ಫೇಸ್ ಇಟ್ ಔಟ್. ಓಕೆನಾ? ಇವತ್ತು ಕೂಡ ಬಂದಿದೆ ಅದು. ಓಕೆ, ಮುಂದೆ ಹೋಗೋಣ ಬನ್ನಿ. CEO ಆಫ್ COP28 ಡಾಕ್ಟರ್ ಅಲ್ ಜಾಬೆರ್. ಓಕೆ ಡಾಕ್ಟರ್ HP ಅಲ್ಲಿಂದ ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನೋಡಿ, ಅಲ್ಲಿಂದ ಅದನ್ನ ಎತ್ಕೊಬಿಡ್ರಿ ಎಲ್ರು. ಓಕೆ, ನಾಳೆ ಕ್ವಶನ್ ಅಲ್ಲಿ ಬಂದ್ರೆ ನಮ್ಗೆ ಗೊತ್ತಿರ್ಬೇಕು ಯಾರಿದ್ದಾರೆ. ಅದು CEO ಆಫ್ COP28 ಡಾಕ್ಟರ್ ಅಲ್ ಜಾಬೆರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಡಿಕ್ಲರೇಷನ್ ಟು ಟ್ರಿಪಲ್ ನ್ಯೂಕ್ಲಿಯರ್ ಎನರ್ಜಿ. ಇವಾಗ ನೆಕ್ಸ್ಟ್ ಕ್ಲೈಮೇಟ್ ಫೈನಾನ್ಸ್ ಆದ್ಮೇಲೆ ನಾವು ನೋಡ್ತಾ ಇರೋದು ಟ್ರಿಪಲ್ ನ್ಯೂಕ್ಲಿಯರ್ ಎನರ್ಜಿ. COP ಅಲ್ಲಿ ಆಗಿರೋ COP28 ಕೆಳಗಡೆ ಆಗಿರೋದು ಇನ್ನೊಂದು ಮೇಜರ್ ಇಂಪ್ರೂವ್ಮೆಂಟ್, ಮೇಜರ್ ಡಿಕ್ಲರೇಷನ್ ಏನು ಅಂದ್ರೆ ಏಮ್ಸ್ ಟು ಟ್ರಿಪಲ್ ಗ್ಲೋಬಲ್ ನ್ಯೂಕ್ಲಿಯರ್ ಎನರ್ಜಿ ಕೆಪಾಸಿಟಿ ಬೈ 2050. 2050 ಒಳಗಡೆ ಏನು ನಾವು ನ್ಯೂಕ್ಲಿಯರ್ ಎನರ್ಜಿಯಿಂದ ಏನು ಇದು ಜನರೇಟ್ ಮಾಡ್ತೀವಿ ಎಲೆಕ್ಟ್ರಿಸಿಟಿನ, ಅದನ್ನ ಟ್ರಿಪಲ್ ಮಾಡಬೇಕು ಅಂತ. ಓಕೆನಾ? ಎಂಡೋರ್ಸ್ಡ್ ಬೈ 22 ನ್ಯಾಷನಲ್ ಗವರ್ಮೆಂಟ್ಸ್ ಅಂಡ್ ದ ಡಿಕ್ಲರೇಷನ್ ಕಾಲ್ಸ್ ಫಾರ್ ಸಪೋರ್ಟ್ ಫ್ರಮ್ ಶೇರ್ ಹೋಲ್ಡರ್ಸ್. ಅದೆಲ್ಲ ಇದೆ. ಅದು ಏನಂತ ನಮ್ಗೆ ಗೊತ್ತಿರಬೇಕು. ಜಸ್ಟ್ ನ್ಯೂಕ್ಲಿಯರ್ ಎನರ್ಜಿನ ಏನ್ ಮಾಡೋಣ ಅಂತ COP28 ಕೆಳಗಡೆ ಆಗಿತ್ತು ಅಂದ್ರೆ ಟ್ರಿಪಲ್ ಮಾಡೋಣ ಅಂತ, 3x ಮಾಡೋಣ ಅಂತ. ಸೊ ಡಿಕ್ಲರೇಷನ್ ಟು ಟ್ರಿಪಲ್ ನ್ಯೂಕ್ಲಿಯರ್ ಎನರ್ಜಿ ಎದರ ಕೆಳಗಡೆ? COP28 ಕೆಳಗಡೆ. ಯಾವಾಗ ಒಳಗಡೆ? 2050 ಒಳಗಡೆ. ಎಲ್ಲ ಸ್ಟೇಟ್ಮೆಂಟ್ ಇವು ಲೈನ್ ಅಲ್ಲಿ ನಾನು ನೆನಪಿರ್ಬೇಕು ನನಗೆ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಇದೊಂದು ಇಂಪಾರ್ಟೆಂಟ್ ನೆನಪಿಟ್ಕೊಳ್ರಪ್ಪ. ಚಾಂಪ್. ಈ ತರ ಅಬ್ರಿವೇಶನ್ ಇರೋದು ಯಾಕೇನೋ, ಅಬ್ರಿವೇಶನ್ ಇದೆ ಅಂದ ತಕ್ಷಣ ಅದು ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದು ಕೂಡ ಈಗ ಚಾಂಪ್ ಅಂತ ಇತ್ತು ಅಂದ್ರೆ ಬರೋ ಸಾಧ್ಯತೆ. ಕೋಯಲೇಷನ್ ಫಾರ್ ಹೈ ಆಂಬಿಷನ್ ಮಲ್ಟಿ ಲೆವೆಲ್ ಪಾರ್ಟ್ನರ್ಶಿಪ್. ಕೋಯಲೇಷನ್ ಫಾರ್ ಹೈ ಆಂಬಿಷನ್ ಮಲ್ಟಿ ಲೆವೆಲ್ ಪಾರ್ಟ್ನರ್ಶಿಪ್ ಫಾರ್ ಕ್ಲೈಮೇಟ್ ಚೇಂಜ್. ಎದಕ್ಕೆ ಇದು? ಇದರಲ್ಲಿ ಎಷ್ಟು ಕಂಟ್ರೀಸ್ ಇದಾವೆ? 65 ನ್ಯಾಷನಲ್ ಗವರ್ಮೆಂಟ್ಸ್ ಹ್ಯಾವ್ ಸೈನ್ ಚಾಂಪ್ ಕಮಿಟ್ಮೆಂಟ್ಸ್ ಟು ಎನ್ಹಾನ್ಸ್ ಕೋಆಪರೇಷನ್ ವೇರ್ ಅಪ್ಲಿಕೇಬಲ್ ಅಂಡ್ ಅಪ್ರೋಪ್ರಿಯೇಟ್ with sustainable governments, with subnational governments in the planning, financing and implementation, monitoring of climate strategies. ಈ ಚಾಂಪ್ ಅನ್ನೋದು ಏನಿದೆಯಲ್ಲ, ಇದ್ರೊಳಗಡೆ ನಿಮಗೆ ಟರ್ಮ್ ನೆನಪಿರಬೇಕಾಗಿರೋದು ಸಬ್ ನ್ಯಾಷನಲ್ ಗವರ್ಮೆಂಟ್ಸ್ ಅಂತ. ಓಕೆ, ಇದು ನಾಳೆ ಸ್ಟೇಟ್ಮೆಂಟ್ ಅಲ್ಲಿ ಬರುತ್ತೆ. ಓಕೆ, ಸಬ್ ನ್ಯಾಷನಲ್ ಗವರ್ಮೆಂಟ್ಸ್. ಓಕೆನಾ? ಇದು ಪಾಯಿಂಟ್ ನೆನಪಿರಲಿ. ಜಸ್ಟ್ ಈ ಪಾಯಿಂಟ್ ನ ನೆನಪಿಟ್ಕೊಳ್ಳಿ. ಏನಂತ? ಸಬ್ ನ್ಯಾಷನಲ್ ಗವರ್ಮೆಂಟ್ಸ್ ಅಂತ. ಓಕೆನಾ? ಈ ಚಾಂಪ್ ಅನ್ನೋ ಒಪ್ಪಂದ ಎಲ್ಲೆಲ್ಲಾಗಿತ್ತು? 65 ನ್ಯಾಷನಲ್ ಗವರ್ಮೆಂಟ್ ಸೈನ್ಡ್ ಚಾಂಪ್ ಕಮಿಟ್ಮೆಂಟ್ಸ್ ಟು ಎನ್ಹಾನ್ಸ್ ಕೋಆಪರೇಷನ್ ವೇರ್ ಅಪ್ಲಿಕೇಬಲ್ ಅಂಡ್ ಅಪ್ರೋಪ್ರಿಯೇಟ್. ಈ ಪೂರ್ತಿ ಏನ್ ಗೇಮ್ ಇದೆ ಅಲ್ಲ, ಏನು ಟೆಂಪರೇಚರ್ನ ತಡೆ ಹಿಡಿಯಕ್ಕೆ, ಈ ಗೇಮ್ ಒಳಗಡೆ ನಾವು ಏನೇನು ಸ್ಟ್ರಾಟಜಿ ಯೂಸ್ ಮಾಡ್ತೀವಿ, ಎಲ್ಲಿಂದ ದುಡ್ಡು ಯೂಸ್ ಮಾಡ್ತೀವಿ, ಎಲ್ಲಿಂದ ಪ್ಲಾನಿಂಗ್ ಯೂಸ್ ಮಾಡ್ತೀವಿ, ಅದನ್ನ ಹೆಂಗೆ ನಾವು ಪ್ರೋಗ್ರೆಸ್ನ ಮಾನಿಟರ್ ಮಾಡ್ತೀವಿ, ಎಲ್ಲ ಚಾಂಪ್ ಕೆಳಗಡೆ ಮಾಡ್ತೀವಿ. ಓಕೆನಾ? ಕೋಯಲೇಷನ್ ಫಾರ್ ಹೈ ಆಂಬಿಷನ್ ಮಲ್ಟಿ ಲೆವೆಲ್ ಪಾರ್ಟ್ನರ್ಶಿಪ್ ಕೆಳಗಡೆ. ಇದ್ರೊಳಗಡೆ ಯಾರು ಪಾರ್ಟಿ ಆಗಿರ್ತಾರೆ? ಸಬ್ ನ್ಯಾಷನಲ್ ಗವರ್ಮೆಂಟ್ಸ್ ಕೂಡ ಪಾರ್ಟಿ ಆಗಿರ್ತಾರೆ. ಸಬ್ ನ್ಯಾಷನಲ್ ಗವರ್ಮೆಂಟ್ಸ್ ಇನ್ ಪ್ಲಾನಿಂಗ್, ಫೈನಾನ್ಸಿಂಗ್, ಇಂಪ್ಲಿಮೆಂಟೇಷನ್, ಮಾನಿಟರಿಂಗ್ ಆಫ್ ಕ್ಲೈಮೇಟ್ ಸ್ಟ್ರಾಟಜೀಸ್. ಓಕೆ, ಈ ಪಾಯಿಂಟ್ ಗೊತ್ತಿರಬೇಕು. ಎದಕ್ಕೆ ಚಾಂಪ್ ಎದಕ್ಕಾಗಿತ್ತು ಅಂದ್ರೆ ಮಾನಿಟರಿಂಗು, ಇಂಪ್ಲಿಮೆಂಟೇಷನ್, ಫೈನಾನ್ಸಿಂಗ್ ಅಂಡ್ ಪ್ಲಾನಿಂಗ್. ಓಕೆನಾ? ಸಬ್ ನ್ಯಾಷನಲ್ ಗವರ್ಮೆಂಟ್ ಜೊತೆಗೆ ಅಂತ. ಓಕೆನಾ? ಚಲೋ ನೆಕ್ಸ್ಟ್, ನಮ್ ಇಂಡಿಯಾ ಲೆಡ್ ಇನಿಷಿಯೇಟಿವ್ಸ್ ಏನಿದ್ವಪ್ಪ COP28 ಒಳಗಡೆ?
ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 28 ಏನೋ ನಡೀತು ಸರ್. ಹೌದು ಸರ್. ಇದ್ರೊಳಗಡೆ ಇಂಡಿಯಾ ಏನು ಮಾಡ್ತವಪ್ಪ, ನಾವು ಈಗಾಗಲೇ ನೋಡಿದ್ವಿ, ನಿನ್ನೆನೆ ನೋಡಿದ್ವಿ. ಏನು, ನಾವು ಗ್ಲೋಬಲ್ ರಿವರ್ಸ್ ಸಿಟಿ ಅಲಯನ್ಸ್ ಅಂತ ತೆಗೆದುಕೊಂಡ್ಬಂದಿದ್ವಿ. ನಮ್ಮ ಕಡೆಯಿಂದ ಏನು ಹೋಗಿತ್ತಪ್ಪ COP28 ಒಳಗಡೆ ಪ್ರಪೋಸಲ್ಸ್ ಅಂದರೆ ಗ್ಲೋಬಲ್ ರಿವರ್ ಸಿಟಿ ಅಲಯನ್ಸ್ ನಾವು ತೆಗೆದುಕೊಂಡು ಹೋಗಿದ್ವಿ. ಓಕೆನಾ. ಏನು ಲೆಡ್ ಬೈ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ. ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ. ಓಕೆ, ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಏನ್ ಮಾಡ್ತಾ ಇದೆ, ಇದನ್ನ ಈ ಇನಿಷಿಯೇಟಿವ್ನ ಲೀಡ್ ಮಾಡ್ತಾ ಇದೆ. ಯಾವ ಇನಿಷಿಯೇಟಿವ್ ಇದು? ಗ್ಲೋಬಲ್ ರಿವರ್ ಸಿಟಿ ಅಲಯನ್ಸ್. ಯಾರು ಇದನ್ನ ಪ್ರಪೋಸ್ ಮಾಡಿರೋದು? ಇಂಡಿಯಾ ಪ್ರಪೋಸ್ ಮಾಡಿರೋದು. ಅಂಡರ್ ದ ಮಿನಿಸ್ಟ್ರಿ, ಯಾವ ಮಿನಿಸ್ಟ್ರಿ ಕೆಳಗಡೆ? ಮಿನಿಸ್ಟ್ರಿ ಆಫ್ ಜಲಶಕ್ತಿ. ಮಿನಿಸ್ಟ್ರಿ ಆಫ್ ಜಲಶಕ್ತಿ ಕೆಳಗಡೆ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ COP28 ಅಲ್ಲಿ ಗ್ಲೋಬಲ್ ರಿವರ್ಸ್ ಸಿಟಿ ಅಲಯನ್ಸ್ ನ ಇಂಟ್ರೊಡ್ಯೂಸ್ ಮಾಡಿದೆ. ಓಕೆನಾ. ಇದ್ರೊಳಗಡೆ ಯಾರ್ಯಾರು ಪಾರ್ಟೀಸ್ ಇದ್ದಾರೆ ಅಂದ್ರೆ, ಪಾರ್ಟೀಸ್ ಹಲವಾರು ಇದ್ದಾರೆ. ಈಜಿಪ್ಟ್, ನೆದರ್ಲ್ಯಾಂಡ್ಸ್, ಡೆನ್ಮಾರ್ಕ್, ಘಾನಾ, ಆಸ್ಟ್ರೇಲಿಯಾ, ಭೂಟಾನ್, ಕಂಬೋಡಿಯಾ, ಜಪಾನ್ ಎಲ್ಲರೂ ಇದ್ದಾರೆ ಇದ್ರೊಳಗಡೆ. ಓಕೆನಾ. ದ ಹೇಗ್ ಫ್ರಮ್ ನೆದರ್ಲ್ಯಾಂಡ್ಸ್, ಆಸ್ಟ್ರೇಲಿಯಾ, ಹಂಗೇರಿ ಎಲ್ಲ ಇದ್ದಾರೆ. ಓಕೆ. GRCA ಹೈಲೈಟ್ಸ್ ಏನ್ ಮಾಡುತ್ತೆ? GRCA ಇಂಡಿಯಾಸ್ ರೋಲ್ ಇನ್ ಸಸ್ಟೈನಬಲ್ ರಿವರ್ ಸೆಂಟ್ರಿಕ್ ಡೆವಲಪ್ಮೆಂಟ್ ಅಂಡ್ ಕ್ಲೈಮೇಟ್ ರೆಸಿಲಿಯನ್ಸ್. ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಅಲ್ಲಿ ಚೇಂಜ್, ಕಮ ಕೂಡ ಚೇಂಜ್ ಬರಲ್ಲ. ಸ್ಟೇಟ್ಮೆಂಟ್ ಬಂದ್ರೆ GRC ಕೆಲಸ ಏನು ಅಂತಂದ್ರೆ ಇಂಡಿಯಾಸ್ ರೋಲ್ ಇನ್ ಸಸ್ಟೈನಬಲ್ ರಿವರ್ ಸೆಂಟ್ರಿಕ್ ಡೆವಲಪ್ಮೆಂಟ್ ಅಂಡ್ ಕ್ಲೈಮೇಟ್ ರೆಸಿಲಿಯನ್ಸ್. ನನಗೆ ಗೊತ್ತಿರಬೇಕು, ಏನಿರಬೇಕು? ರಿವರ್ ಸೆಂಟ್ರಿಕ್ ಡೆವಲಪ್ಮೆಂಟ್ ಮತ್ತೆ ಕ್ಲೈಮೇಟ್ ರೆಸಿಲಿಯನ್ಸ್, ಈ 2 ಪಾಯಿಂಟ್ ನನಗೆ ಗೊತ್ತಿರಬೇಕು. ಓಕೆನಾ. GRCA highlights India's role in sustainable river-centric development and climate resilience. Okay, na? The GRCA platform will facilitate knowledge exchange, river city twinning, and dissemination of best practices. Global ಏನು ಬೆಸ್ಟ್ ಪ್ರಾಕ್ಟಿಸಸ್ ಇದಾವೆ ಅದನ್ನ ನಾವು ನಮ್ಮ ರಿವರ್ಸ್ ಅನ್ನು ಮೇಂಟೈನ್ ಮಾಡೋಕ್ಕೆ, ಮತ್ತೆ ಅದರದ್ದು ಪ್ರಾಸ್ಪೆರಿಟಿ, ಅದರದ್ದು ಯೂಸೇಜ್, ಮತ್ತೆ ಅದರಿಂದ ಆಗೋ ಬಿಸ್ನೆಸ್, ಅದರಿಂದ ನಾವು ಕ್ಲೈಮೇಟ್ ಚೇಂಜ್ನ ತಡೆ ಹಿಡಿಯೋಕ್ಕೆ ಎಲ್ಲದಕ್ಕೂ ನಾವು ಏನು ಮಾಡ್ತಾ ಇರ್ತೀವಿ? ಗ್ಲೋಬಲ್ ರಿವರ್ಸ್ ಸಿಟಿ ಅಲಯನ್ಸ್ನ ನಾವು ಪಿಚ್ ಮಾಡಿದ್ದೀವಿ. ಓಕೆನಾ. ಚಲೋ, ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಗ್ರೀನ್ ಕ್ರೆಡಿಟ್ ಇನಿಷಿಯೇಟಿವ್. 2 ಕ್ರೆಡಿಟ್ ಯಾವ ಡೈರೆಕ್ಟ್ ಆಗಿ ಕೇಳ್ದ ಅಂತ ಅನ್ಕೊಳ್ಳಿ, ಸಿಂಪಲ್ ಆಗಿ ಕೇಳ್ಬೇಕು ಅನ್ಕೊಂಡಪ್ಪ, ಹುಡುಗರಿಗೆ ಒಂದು ಸ್ವಲ್ಪ ಈಸಿ ಆಗಲಿ ಅಂತ. ಇಂಡಿಯಾದ ಯಾವ್ಯಾವ ಇನಿಷಿಯೇಟಿವ್ಸ್ ಇದ್ವು ಅಂತ ಕೇಳಿದ್ನಂದ್ರೆ, ನಾನು ಇದನ್ನ ಕ್ವಶನ್ ಆನ್ಸರ್ ಫಾರ್ಮೇಟ್ ಅಲ್ಲಿ ಕೊಡ್ತಾ ಹೋದ್ರೆ ಕ್ಲಾಸ್ ತುಂಬಾ ಉದ್ದ ಆಗ್ಬಿಡುತ್ತೆ. ಅದಕ್ಕೆ ಡೈರೆಕ್ಟ್ ಆಗಿ ಡಾಟಾ ಕೊಡ್ತಾ ಇದ್ದೀನಿ. ಯಾವ್ಯಾವ ಇದ್ವಪ್ಪ ಅಂತಂದ್ರೆ ಗ್ಲೋಬಲ್ ರಿವರ್ ಸಿಟಿ ಅಲಯನ್ಸ್ ಮತ್ತೆ ಗ್ರೀನ್ ಕ್ರೆಡಿಟ್ ಇನಿಷಿಯೇಟಿವ್. ಗ್ರೀನ್ ಕ್ರೆಡಿಟ್ ಇನಿಷಿಯೇಟಿವ್ ನಮಗೆ ಇಂಟರ್ವ್ಯೂ ಅಲ್ಲಿ ಕೂಡ ಕೇಳ್ಬೋದು. ಸದ್ಯಕ್ಕೆ ನಡೆದಿರೋ ಒನ್ ಆಫ್ ಅವರ್ ಸ್ಟೂಡೆಂಟ್ಸ್, ಅವನಿಗೆ ಇಂಟರ್ವ್ಯೂ ಅಲ್ಲಿ ಕೇಳಲಾಗಿತ್ತು ಈ ಗ್ರೀನ್ ಕ್ರೆಡಿಟ್ ಅಂದ್ರೆ ಏನು ಅಂತ. ಗ್ರೀನ್ ಬಾಂಡ್ಸ್ ಅಲ್ಲದೆ ಗ್ರೀನ್ ಕ್ರೆಡಿಟ್ ಬಗ್ಗೆನೇ ಕೇಳಿದ್ರು. ಓಕೆನಾ. ಗ್ರೀನ್ ಕ್ರೆಡಿಟ್. ಇಂಡಿಯಾ ಲಾಂಚ್ ಗ್ರೀನ್ ಕ್ರೆಡಿಟ್ ಇನಿಷಿಯೇಟಿವ್ ಹಿಯರ್ ಅಟ್ COP28 to create a participatory platform for exchange of innovative environmental programs and instruments. ಗ್ರೀನ್ ಕ್ರೆಡಿಟ್ ಎದಕ್ಕಾಗಿರುತ್ತೆ? ಇನೋವೇಟಿವ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್. ಇವಾಗ ಏನಾದರೂ ಒಂದು ಟೆಕ್ನಾಲಜಿ ಬಂತಪ್ಪ, ಪ್ಲಾಸ್ಟಿಕ್ನ ಕರಗಿಸ್ತೀವಿ ನಾವು ಅಂತೇಳಿ, ಪ್ಲಾಸ್ಟಿಕ್ ಏನಾಗಲ್ಲ, ಡಿಕಂಪೋಸ್ ಆಗಲ್ಲ. ಅದು ಇವಾಗ ಟೆಕ್ನಾಲಜಿ ಎಲ್ಲಾದ್ರೂ ಬ್ರೇಕ್ ಥ್ರೂ ಆಯಿತು ಅಂದ್ರೆ ಏನು ಮಾಡಬೇಕು? TT ಮಾಡಬೇಕು. ಅಂದ್ರೆ ಏನೋ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಬೇಕು. ಈ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿ ಅನ್ನೋ ಒಂದಕ್ಕೆ ಅದನ್ನ ಏನ್ ಮಾಡ್ಬೇಕು? ಅದನ್ನ ಪ್ರಮೋಟ್ ಮಾಡಕ್ಕೆ ಗ್ರೀನ್ ಕ್ರೆಡಿಟ್ ಇನಿಷಿಯೇಟಿವ್ ನ ತೆಗೆದುಕೊಂಡಿದ್ದಾರೆ. ಫಾರ್ ಎಕ್ಸ್ಚೇಂಜ್ ಆಫ್ ಇನೋವೇಟಿವ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ಸ್ ಅಂಡ್ ಇನ್ಸ್ಟ್ರೂಮೆಂಟ್ಸ್. ಓಕೆನಾ. ಕ್ರಿಯೇಟ್ ಪಾರ್ಟಿಸಿಪೇಟರಿ ಗ್ಲೋಬಲ್ ಪ್ಲಾಟ್ಫಾರ್ಮ್ ಫಾರ್ ಎಕ್ಸ್ಚೇಂಜ್ ಆಫ್ ಇನೋವೇಟಿವ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ಸ್ ಎಕ್ಸ್ಚೇಂಜ್ ಆಗಬೇಕು, ಮತ್ತೆ ಇನ್ಸ್ಟ್ರೂಮೆಂಟ್ಸ್ ಇದ್ರದ್ದು ಏನಾಗಬೇಕು? ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬೇಕು ಅಂತ ನಮ್ಮ ಇನಿಷಿಯೇಟಿವ್. ಇಂಡಿಯಾದಿಂದ ಇನಿಷಿಯೇಟಿವ್ ಇದು ಗ್ರೀನ್ ಕ್ರೆಡಿಟ್ ಇನಿಷಿಯೇಟಿವ್, ಮರಿಬಾರ್ದಿಲ್ಲ. ಓಕೆನಾ. ದ 2 ಮೇನ್ ಪ್ರಯಾರಿಟೀಸ್ ಆಫ್ ದ ಇನಿಷಿಯೇಟಿವ್ ಆರ್, ಏನಾಗಿದ್ವು 2 ಮೇನ್ ಪ್ರಯಾರಿಟೀಸ್ ಈ ಇನಿಷಿಯೇಟಿವ್ ಅಂತ ನಾಳೆ ಸ್ಟೇಟ್ಮೆಂಟ್ ಅಲ್ಲಿ ಕ್ವಶನ್ ಬಂತು ಅಂದ್ರೆ, ವಾಟರ್ ಕನ್ಸರ್ವೇಷನ್ ಮತ್ತು ಎಫಾರೆಸ್ಟೇಷನ್. ಎಫಾರೆಸ್ಟೇಷನ್ ಅಂದ್ರೆ ಏನು? ಗಿಡಗಳನ್ನ ನಟ್ಟೋದು. ಓಕೆನಾ. ಎಫಾರೆಸ್ಟೇಷನ್ ಅಂದ್ರೆ ಗಿಡಗಳನ್ನ ನಟ್ಟೋದು. ಗಿಡಗಳನ್ನ ಕಡಿಯೋದು ಅಂದ್ರೆ ಡಿಫಾರೆಸ್ಟೇಷನ್ ಆಗುತ್ತೆ. ಓಕೆನಾ. ನಮಗೆ ಗ್ರೀನ್ ಕ್ರೆಡಿಟ್ ಇನಿಷಿಯೇಟಿವ್ ಕೆಳಗಡೆ ಇರೋ ಮೇನ್ ಪ್ರಯಾರಿಟೀಸ್ ಏನು? ವಾಟರ್ ಕನ್ಸರ್ವೇಷನ್, ಎಫಾರೆಸ್ಟೇಷನ್. ಓಕೆನಾ. ಇದು ಯಾಕೆ ಮಾಡ್ತೀವಿ? ಇನೋವೇಟಿವ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ಸ್ ಮತ್ತೆ ಇನ್ಸ್ಟ್ರೂಮೆಂಟ್ಸ್ ನ ಒಂದು ಗ್ಲೋಬಲ್ ಪ್ಲಾಟ್ಫಾರ್ಮ್ ಅಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ಟೆಕ್ನಾಲಜಿ ಟ್ರಾನ್ಸ್ಫರ್ ಈ ತರ ಒಬ್ರಿಗೊಬ್ರು ಹಂಚ್ಕೊಳಕ್ಕೆ ಮಾಡ್ತಾ ಇದೀವಿ. ಓಕೆನಾ. ದ ಮೇನ್ ಪರ್ಪಸ್ ಆಫ್ ದ ಇನಿಷಿಯೇಟಿವ್ ಇಸ್ ಟು ವಾಲಂಟರಿಲಿ ಬೂಸ್ಟ್ ಆಕ್ಟಿವಿಟೀಸ್ ಲೈಕ್ ಟ್ರೀ ಪ್ಲಾಂಟೇಶನ್, ವಾಟರ್ ಕನ್ಸರ್ವೇಷನ್, ಸಸ್ಟೈನಬಲ್ ಅಗ್ರಿಕಲ್ಚರ್, ವೇಸ್ಟ್ ಮ್ಯಾನೇಜ್ಮೆಂಟ್. ಇವೆಲ್ಲದರಲ್ಲೂ ಟೆಕ್ನಾಲಜಿ ಬರ್ಬೋದಾ? ಸೊ ಗ್ಲೋಬಲ್ ಲೆವೆಲ್ ಅಲ್ಲಿ ಟೆಕ್ನಾಲಜಿ ಇದರಲ್ಲಿ ನಮ್ಮ ಹತ್ರ ಇರೋ ಟೆಕ್ನಾಲಜಿಗಿಂತ ಬಹಳಷ್ಟು ಮುಂದೆ ಹೋಗಿರ್ಬೋದಾ?
ಅದನ್ನು ನಾವು ಎಲ್ಲರಿಗೂ ಹಂಚಿದ್ರೆ ಏನಾಗುತ್ತೆ, ಲೆಟ್ಸ್ ಸೇ ನನ್ನ ಹತ್ರ ಇವಾಗ ಒಂದು ಟೆಕ್ನಾಲಜಿ ಇದೆ, ಯಾವುದು ಪ್ಲಾಸ್ಟಿಕ್ನ ಡಿಕಂಪೋಸ್ ಮಾಡುತ್ತೆ. ಆ ಡಿಕಂಪೋಸ್ ಮಾಡುತ್ತೆ, ಅದು ಒಂದು ಈಕೋ ಫ್ರೆಂಡ್ಲಿ ವೇನಲ್ಲಿ. ಸೊ ಅದನ್ನು ನಾನು ಟ್ರಾನ್ಸ್ಫರ್ ಮಾಡಿದ್ರೆ ಇಟ್ ಈಸ್ ಅ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಏನು ನಮ್ಮದು ಕಾರ್ಬನ್ ಫುಟ್ ಪ್ರಿಂಟ್ ಕಡಿಮೆ ಮಾಡೋದ್ರಲ್ಲಿ, ಹೌದಾ ಇಲ್ಲ? ಸೊ ವಾಟರ್ ಕನ್ಸರ್ವೇಷನ್, ಸಸ್ಟೈನಬಲ್ ಅಗ್ರಿಕಲ್ಚರ್, ವೇಸ್ಟ್ ಮ್ಯಾನೇಜ್ಮೆಂಟ್, ಇನ್ಸೆಂಟಿವೈಸಿಂಗ್ ಬಿಗ್ ಕಾರ್ಪೊರೇಷನ್ಸ್. ನೋಡ್ರಿ ಹಿಂಗೆಪ್ಪ ಅಂದರೆ ಇಲ್ಲಿ ಕೂಡ ಒಳ್ಳೆ ಇನಿಷಿಯೇಟಿವ್ ಆಗಿದೆ ಇದು. ಓಕೆ, ಹೇಗೆ ಇಂಡಿವಿಜುವಲ್ ಲೆವೆಲಲ್ಲಂತೂ ಮಾಡೇ ಮಾಡ್ತೀವಿ, ಬಟ್ ಅದರ್ ದನ್ ದ್ಯಾಟ್ ಬಿಗ್ ಕಾರ್ಪೊರೇಷನ್ಸ್ ಆ್ಯಂಡ್ ಪ್ರೈವೇಟ್ ಕಂಪನೀಸಿಗೆ ಬ್ರಿಂಗ್ ಅಬೌಟ್ ಚೇಂಜ್ ಇನ್ ದ ಕ್ಲೈಮೇಟ್ ಇಶ್ಯೂಸ್ ಫೇಸ್ಡ್ ಬೈ ದ ಕಂಟ್ರಿ. ಸೊ ಅವ್ರಿಗೆ ಕೂಡ ರೆಸ್ಪಾನ್ಸಿಬಿಲಿಟಿನ ಕೊಡ್ತಾ ಇದ್ದೀವಿ. ಇಫ್ ಲೆಟ್ಸ್ ಸೇ ಅ ಕಂಪನಿ ಇಸ್ ದೇರ್, ಇಫ್ ಅ ಕಂಪನಿ ಇಸ್ ವೆರಿ ಬಿಗ್, ವೈ ಇಸ್ ಇಟ್ ಬಿಗ್? ಇಟ್ ಇಸ್ ಬಿಗ್ ಬಿಕಾಸ್ ಸರ್ ಸೋಷಿಯಲಿಸ್ಟ್ ಐಡಿಯಾ ಹೇಳ್ತಾ ಇದ್ದೀರ ಅಂತ ಹೇಳ್ಬೇಡಿ. ಓಕೆ, ಸೋಷಿಯಲಿಸ್ಟ್ ಐಡಿಯಾ ನಾನು ಹೇಳ್ತಾ ಇಲ್ಲ, ಇದು ಜಸ್ಟ್ ಕಾಮನ್ ಸೆನ್ಸ್. ಓಕೆನಾ? ಬಿಗ್ ಕಾರ್ಪೊರೇಷನ್ಸ್ ಇದಾವೆ, ಪ್ರೈವೇಟ್ ಕಂಪನೀಸ್ ಇದಾವೆ ಅಂತ ಅನ್ಕೊಳ್ಳಿ. ಈ ಕಂಪನೀಸ್ ಬಿಗ್ ಯಾಕೆ ಆಗಿದಾವೆ? ಬಿಕಾಸ್ ಎಸ್ ದೇ ಹ್ಯಾವ್ ಪುಟ್ ಇನ್ ಲಾಟ್ ಆಫ್ ಹಾರ್ಡ್ ವರ್ಕ್, ನೋ ಡೌಟ್ ಅಬೌಟ್ ದಟ್, ಬಟ್ ದೆನ್ they also have certain responsibility over the people of that nation. ಸೊ ಅವರಲ್ಲಿ ಕೂಡ ಈ ಏನು ಈ ಒಂದು ಪಾರ್ಟಿಸಿಪೇಷನ್ ತರಬೇಕು ಅವ್ರದ್ದು ಅಂತ ಈ ಗ್ರೀನ್ ಕ್ರೆಡಿಟ್ ಇನಿಷಿಯೇಟಿವ್ನ ನಾವು ಮಾಡ್ತಾ ಇದ್ದೀವಿ. ಓಕೆನಾ? ನೆಕ್ಸ್ಟ್, ಸೊ ಎಲ್ಲ ಟೋಟಲ್ ಇದ್ರೊಳಗಡೆ ಎಲ್ಲ ಟೋಟಲ್ ಯಾವ್ಯಾವ ಆಗಿದ್ದು ನೋಡ್ರಿ. ಇವಾಗ GST, ಗ್ಲೋಬಲ್ ಸ್ಟಾಕ್ ಟೇಕ್, ಲಾಸ್ ಅಂಡ್ ಡ್ಯಾಮೇಜ್ ಫಂಡ್, ಗ್ಲೋಬಲ್ ರಿನ್ಯೂವಲ್ ಆ್ಯಂಡ್ ಎನರ್ಜಿ ಎಫಿಷಿಯನ್ಸಿ ಪ್ಲೆಡ್ಜು, ಅದರೊಳಗಡೆ 11,000 GW 2030 ಒಳಗಡೆ, ಮತ್ತು ಡಬ್ಲಿಂಗ್ ಎನರ್ಜಿ ಎಫಿಷಿಯನ್ಸಿ ಬೈ ಅಂಟಿಲ್ 2030, ಕೂಲಿಂಗ್ ರಿಲೇಟೆಡ್ ಎಮಿಷನ್ಸು 68% ಕಡಿಮೆ ಮಾಡಬೇಕು 2020 ಲೆವೆಲ್ ಕಂಪೇರ್ ಮಾಡಿ 2050 ಒಳಗಡೆ. ಓಕೆ, ಕ್ಲೈಮೇಟ್ ಫೈನಾನ್ಸು ಯುನೈಟೆಡ್ ಪ್ರಕಾರ ಏನಾಗಿರುತ್ತೆ, 500 ಬಿಲಿಯನ್ ಕೊಡಬೇಕು 2025 ಅಲ್ಲಿ. ಓಕೆ, ವೆಲ್ದಿ ನೇಷನ್ಸು, ಡೆವಲಪಿಂಗ್ ನೇಷನ್ಸ್ಗೆ ಎದ್ರ ಕೆಳಗಡೆ ನ್ಯೂ ಕಲೆಕ್ಟಿವ್ ಕ್ವಾಂಟಿಫೈಬಲ್ ಗೋಲ್ಸ್ ಕೆಳಗಡೆ ಟ್ರಿಪ್ಲಿಂಗ್ ದ ನ್ಯೂಕ್ಲಿಯರ್ ಎನರ್ಜಿ. ಆಮೇಲೆ ಚಾಂಪ್ ಯಾಕಾಗಿರುತ್ತೆ, ಸಬ್ಸ್ಟಾನ್ಷಿಯಲ್ ಗೌರ್ಮೆಂಟ್ಸ್ ವಿತ್ ಸಬ್ಸ್ಟಾನ್ಷಿಯಲ್ ಗೌರ್ಮೆಂಟ್ ಜೊತೆ. ಚಾಂಪ್ ಯಾಕೆ ಮಾಡ್ತಾ ಇರ್ತಾರೆ? ಸಬ್ಸ್ಟಾನ್ಷಿಯಲ್ ಗೌರ್ಮೆಂಟ್ಸ್ ಜೊತೆ ಪ್ಲಾನಿಂಗು, ಫೈನಾನ್ಸಿಂಗು, ಇಂಪ್ಲಿಮೆಂಟೇಷನ್, ಮಾನಿಟರಿಂಗ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಬಗ್ಗೆ. ಓಕೆ, ಇದ್ರ ಮೇಲೆ ಆಮೇಲೆ ನೆಕ್ಸ್ಟ್ ನಮ್ಮ ಇಂಡಿಯಾ ಕಡೆಯಿಂದ ಆಗಿರೋದೇನು, ಗ್ಲೋಬಲ್ ರಿವರ್ ಸಿಟೀಸ್ ಅಲಯನ್ಸು. ಯಾವ ಮಿನಿಸ್ಟ್ರಿ ಕೆಳಗಡೆ? ಮಿನಿಸ್ಟ್ರಿ ಆಫ್ ಜಲಶಕ್ತಿ. ಯಾವ ಮಿಷನ್ ಕೆಳಗಡೆ? ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ. ಓಕೆ, ಯಾವ್ಯಾವ ಕಂಟ್ರೀಸ್ ಇನ್ವಾಲ್ವ್ ಇದ್ದು ಅದು ಗೊತ್ತಿದೆ. ಯಾಕೆ ಮಾಡ್ತಾ ಇದೀವಿ? ರಿವರ್ ಸೆಂಟ್ರಿಕ್ ಡೆವಲಪ್ಮೆಂಟ್, ಕ್ಲೈಮೇಟ್ ರೆಸಿಲಿಯನ್ಸ್ ಕ್ರಿಯೇಟ್ ಮಾಡೋಕ್ಕೆ. ಓಕೆ, ಗ್ರೀನ್ ಕ್ರೆಡಿಟ್ ಇನಿಷಿಯೇಟಿವ್ ಬಗ್ಗೆ ಕೂಡ ಈಗ ಜಸ್ಟ್ ನೋಡಿದ್ವಿ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ. ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ನ್ಯೂಸಲ್ಲಿ ಯಾಕೆ ಬಂದಿದೆ ಅಂದರೆ, ನಾವು ಸೀಸ್ ಫೈರ್ ಮಾಡಿ, ಓಕೆ, ಸೀಸ್ ಫೈರ್ಗೆ ನಾವು ಈ ಸಲ ಇಸ್ರೇಲ್ಗೆ ಅಗೇನ್ಸ್ಟ್ ವೋಟ್ ಮಾಡಿಬಿಟ್ಟಿದ್ದೀವಿ ಉಂಗಾನಲ್ಲಿ. ಉಂಗಾ ಅಂದರೆ ಏನು? ಉಂಗಾ ಅಂದರೆ ನಿಮ್ದು ಉಂಗಾ ಅಲ್ಲ. ಓಕೆ, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ. ಓಕೆ, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ that demanded an immediate humanitarian ceasefire in Israel-Hamas conflict and unconditional release of all hostages. ಅಲ್ಲಿ ಹಾಸ್ಟೇಜಸ್ನ ನೀವು ಬಿಡಬೇಕು ಮತ್ತು ಏನು ಸೀಸ್ ಫೈರ್ ಮಾಡಬೇಕು ಅನ್ನೋದಕ್ಕೆ ಇಷ್ಟು ದಿನ ನಾವೇನು ಮಾಡ್ತಾ ಇದ್ದೀವಿ, ಇಸ್ರೇಲಿಗೆ ಸಪೋರ್ಟ್ ಮಾಡ್ತಾ ಇದ್ವಿ. ಬಟ್ Israel has also responded very well that it has indeed thanked India for supporting for so long. But ಈ ಎಲ್ಲದನ್ನ ಏನು ಮಾಡಿದೆ US? It has not voted for it. US has completely voted against it. If US has voted against it, our vote matters very little. So US ಏನು ಮಾಡಿದೆ, ಇದನ್ನ ಹ್ಯುಮ್ಯಾನಿಟೇರಿಯನ್ ಸೀಸ್ ಫೈರ್ನ ಅದು ಅಗೇನ್ಸ್ಟ್ ವೋಟ್ ಮಾಡಿಲ್ಲ, ಅಗೇನ್ಸ್ಟ್ ವೋಟ್ ಮಾಡಿಬಿಟ್ಟಿದೆ. ಸೊ ಇಟ್ ಡಸಂಟ್ ಮೇಕ್ ಮಚ್ ಸೆನ್ಸ್. ವಿ ವೋಟ್, ಬಟ್ ನಾವು ಭಾರತ ದೇಶ ನಮ್ಮ ಸ್ಟ್ಯಾಂಡನ್ನು ತೋರಿಸ್ಕೊಡ್ತಾ ಇರ್ತೀವಿ. ಓಕೆ, ಇದರಿಂದ ನಮ್ಮ ಮತವನ್ನು ನೀಡೋದ್ರಿಂದ. ಓಕೆನಾ? ಸೊ ಇಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಏನು? ಉಂಗಾ ಬಗ್ಗೆ ಬಂದಿದೆ. ಉಂಗಾ ಬಗ್ಗೆ ಬಂದಿದೆ ಅಂದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಬೋಣ. ಯಾವಾಗ ಎಸ್ಟಾಬ್ಲಿಷ್ ಆಗಿತ್ತು? 1945ನಲ್ಲಿ. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ನ್ಯೂಯಾರ್ಕ್ ಸಿಟಿನಲ್ಲಿ. ಓಕೆ, ಯುನೈಟೆಡ್ ನೇಷನ್ಸ್ ಕೆಳಗಡೆ ಬರುತ್ತೆ ಇದು. ಯುನೈಟೆಡ್ ನೇಷನ್ಸ್ ಒಳಗಡೆ ಅದರದ್ದೇನು ಆರ್ಮ್ಸ್ ಇದಾವೆ, ಅದರೊಳಗಡೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಬಂದ್ಬಿಟ್ಟು ಒಂದು ಆರ್ಮ್ ಆಗಿರುತ್ತೆ. ಯಾವಾಗ ಎಸ್ಟಾಬ್ಲಿಷ್ ಆಗಿರುತ್ತೆ? 1945 ಒಳಗಡೆ. ವರ್ಲ್ಡ್ ವಾರ್ 2 ಆದ್ಮೇಲೆ ಎಸ್ಟಾಬ್ಲಿಷ್ ಆಗಿರುತ್ತೆ. ಇದರೊಳಗಡೆ ನೀವು ನೋಡ್ತಾ ಹೋದ್ರೆ ಯುನೈಟೆಡ್ ನೇಷನ್ಸ್ ಮತ್ತೆ ಬ್ಯಾಕ್ ಹಿಂದೆ ಹೋಗ್ತಾ ಹೋದ್ರೆ ಅದ್ರ ಮೇಲೆ ಸಪರೇಟ್ ಆಗಿ ಯುನೈಟೆಡ್ ನೇಷನ್ಸ್ ಮೇಲೆ ಒಂದು ಸ್ಮಾಲ್ ವಿಡಿಯೋ ಮಾಡ್ಬೋದು ನಾವು. ಲೀಗ್ ಆಫ್ ನೇಷನ್ಸ್ ಇತ್ತು, IBRD ಎಲ್ಲದ್ರ ಬಗ್ಗೆ. ಬಟ್ ಇವಾಗ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಯಾವಾಗ ಎಸ್ಟಾಬ್ಲಿಷ್ ಆಗಿತ್ತು? 1945. ಹೆಡ್ ಕ್ವಾರ್ಟರ್ಸ್ ಏನು? ನ್ಯೂಯಾರ್ಕ್. ಕೆಲಸ ಏನೋ ಇದು ಪಾಲಿಸಿ ಮೇಕಿಂಗ್ ಬಾಡಿ ಆಗಿರುತ್ತೆ. ಇದು ಎಷ್ಟು ಮೆಂಬರ್ಸ್ ಇದ್ದಾರೆ? 193 ಮೆಂಬರ್ಸ್ ಇದ್ದಾರೆ ಆಸ್ ಆಫ್ ನೌ. ಓಕೆನಾ? 193 ಮೆಂಬರ್ಸ್ ಇದ್ದಾರೆ ಆಸ್ ಆಫ್ ನೌ.
ಇಷ್ಟು ನಮಗೆ ಗೊತ್ತಿರಬೇಕು ಉಂಗ ಬಗ್ಗೆ. ಓಕೆನಾ? ಹೂ ಇಸ್ ಕರೆಂಟ್ಲಿ ಸರ್ವಿಂಗ್ ಎಸ್ ದ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ? ಕ್ವಶನ್ ನಿಮಗೆ ಬಂತು, ಕ್ವಶನ್ ಬೇಕಿತ್ತಾ? ಕ್ವಶನ್ ಬಂತು. ಹೂ ಇಸ್ ಕರೆಂಟ್ಲಿ ಸರ್ವಿಂಗ್ ಆಸ್ ದ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ? ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿನ ಪ್ರೆಸಿಡೆಂಟ್ ಆಗಿ ಯಾರು ಸರ್ವ್ ಮಾಡ್ತಾ ಇದಾರಪ್ಪ? ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲರೂ ಹಾಕ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಬೇಗ ಬೇಗ ನಿಮ್ಮ ಆನ್ಸರ್ಸ್. ಇವತ್ತಿನ ಲಾಸ್ಟ್ ಕ್ವಶನ್ ಆಗಿರುತ್ತೆ ಇದು. ಇದಾದ್ಮೇಲೆ 9:30ಗೆ ನಿಮಗೆ ಕ್ಲಾಸ್ ಇರುತ್ತೆ ರೀ ಇಂಗ್ಲಿಷ್. ಯಾರಾಗಿರ್ತಾರೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿನ ಪ್ರೆಸಿಡೆಂಟ್? ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಪ್ರೆಸಿಡೆಂಟು ಡೆನಿಸ್ ಫ್ರಾನ್ಸಿಸ್ ಆಗಿರ್ತಾರೆ. ಡೆನಿಸ್ ಫ್ರಾನ್ಸಿಸ್. ಓಕೆ, ಯುನೈಟೆಡ್ ನೇಷನ್ಸ್ ಹೇಳ್ತಿದ್ದೀರಾ ನೀವು, ಆಂಟೋನಿಯೋ ಗುಟ್ರೆಸ್ ಅಂತ. ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಇದು ಯಾರಾಗಿರ್ತಾರೆ? ಡೆನಿಸ್ ಫ್ರಾನ್ಸಿಸ್ ಆಗಿರ್ತಾರೆ. ಓಕೆನಾ? ಇದನ್ನ ಎಲ್ಲಾದ್ರೂ ಕರೆಕ್ಷನ್ಸ್ ಇದ್ರೆ ಟಕ್ಕಂತ ಕರೆಕ್ಷನ್ ಮಾಡಿಕೊಂಡು ಬರೆದಿಟ್ಕೊಳ್ರಿ. ಡೆನಿಸ್ ಫ್ರಾನ್ಸಿಸ್ ಇಸ್ ದ ಸರ್ವಿಂಗ್, ಇವಾಗ ಸರ್ವ್ ಮಾಡ್ತಾ ಇರೋದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿನ ಪ್ರೆಸಿಡೆಂಟ್ ಯಾರು? ಡೆನಿಸ್ ಫ್ರಾನ್ಸಿಸ್. ಓಕೆನಾ? ಸೊ ಹಾಗಾದ್ರೆ ನಾವು ಇವತ್ತೇನು COP ಕ್ಲಾಸ್ ಮಾಡಿದ್ವಿ, COP 28 ಮೇಲೆ, ಈ ಕ್ಲಾಸ್ ಅಲ್ಲಿರೋ ನೋಟ್ಸ್ ಅನ್ನ ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಯಾವಾಗವರೆಗೆ? ನಮ್ದು ಎಕ್ಸಾಮ್ ಬರೋವರೆಗೆ ಅದನ್ನ ರಿಪೀಟೆಡ್ ಆಗಿ ರಿವೈಸ್ ಮಾಡ್ತಾ ಇರಿ. COP 20 ಅಲ್ಲಿ ಏನಾದ್ರು ಆಡ್ ಮಾಡೋದಿದ್ರೆ ಅಥವಾ ನಮ್ಮ ಡೈಲಿ ಕರೆಂಟ್ ಅಫೇರ್ಸ್ ಡೋಸ್ ಅಲ್ಲಿ ಏನಾದ್ರು ಆಡ್ ಮಾಡೋದಿದ್ರೆ ಬರೋ ದಿನಗಳಲ್ಲಿ ನಾನು ಆಡ್ ಮಾಡ್ತಾ ಇರ್ತೀನಿ. ನೀವೇನ್ ಮಾಡ್ಬೇಕು? ಯಾವುದೇ ಪರೀಕ್ಷೆ, ನೀವು SBI ಕ್ಲರ್ಕಿಗೂ ತಯಾರಿ ನಡೆಸ್ತಾ ಇದ್ದೀನಿ ಅಂತಂದ್ರೆ ಕೂಡ ನೀವು ಕ್ಲಾಸ್ ನೋಡ್ತಾ ಇಲ್ಲ ಸರ್, ನಾನು ಹೆಂಗ್ ಪ್ರಿಪೇರ್ ಆಗೋದು ಹಗಲೆಲ್ಲ ಇದನ್ನೇ ಕೇಳಿದ್ರೆ ಏನಂತ ಹೇಳೋಕ್ಕಾಗತ್ತೆ ನಾನು? ಓಕೆ, ಇವಾಗ ಸ್ಟಾರ್ಟ್ ಮಾಡಿ ನಾವು ಎಷ್ಟು ದಿನ ಆಯ್ತು? ನಾವು ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡ್ಬಿಟ್ಟು ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡುವ, ಸೆಪ್ಟೆಂಬರ್, ನವೆಂಬರ್, ಇವಾಗ ಎಲ್ಲಿದ್ದೀವಿ? ಡಿಸೆಂಬರ್. ಸರ್, ಈ 2 ತಿಂಗಳಲ್ಲಿ ನಿಮಗೆ ಹಿಂದೆ ನಡೆದಿರೋ ಒಂದು 2 ತಿಂಗಳದ್ದು ನ್ಯೂಸ್ ರಿಪೀಟೆಡ್ ಆಗಿ ಬಂದಿರುತ್ತೆ, ಅದೇ ಇಂಪಾರ್ಟೆಂಟ್ ಆಗಿರುತ್ತೆ, ಅದೇ ನಮ್ಗೆ ಎಕ್ಸಾಮ್ ಅಲ್ಲಿ ಬರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾ? ಹೌದು ತಾನೆ? ಹೆಂಗ್ ಪ್ರಿಪೇರ್ ಆಗೋದು ಅನ್ನೋದೇ ಫಸ್ಟ್ ಡೈಲಿ ಕ್ಲಾಸಿಗೆ ಬನ್ನಿ, ಅದ್ರದ್ದು ನೋಟ್ಸ್ ಮೇಂಟೈನ್ ಮಾಡಿ, ಆಗಿರೋದನ್ನ ವೀಕ್ಲಿ ಒಂದ್ಸತಿ ರಿವೈಸ್ ಮಾಡ್ಬಿಟ್ಟು ಮೆಮರೈಸ್ ಮಾಡಕ್ ಟ್ರೈ ಮಾಡಿ. ನಾವು ಕ್ಲಾಸ್ ಮಾಡ್ಕೊಂತ ಹೋದ್ರೆ ಮೆಮರೈಸೇ ಮಾಡ್ತಾ ಇಲ್ಲ ನೀವು, ಅದನ್ನಂದ್ರೆ ವೇಸ್ಟ್ ಆಗುತ್ತದು. ಓಕೆ, ಮತ್ತೆ ಹೆಂಗ್ ಪ್ರಿಪೇರ್ ಆಗೋದು ಮತ್ತೆ ಕೇಳೋದು. ಹೆಂಗ್ ಪ್ರಿಪೇರ್ ಆಗ್ಬೇಕಂದ್ರೆ ಡೈಲಿ ಕನ್ಸಿಸ್ಟೆಂಟ್ ಆಗಿ ಪ್ರಿಪೇರ್ ಆಗ್ಬೇಕು. ಓಕೆ, ಡೈಲಿ ನ್ಯೂಸ್ ಪೇಪರ್ ಎತ್ಕೊಂಡು ನೋಡ್ಬೇಕು. ನ್ಯೂಸ್ ಪೇಪರ್, ಸರ್ ನಾನು ನಿಮ್ಮ ಕ್ಲಾಸ್ ಕೇಳಿಸ್ಕೊಂತಿದ್ದೀನಲ್ಲ, ನ್ಯೂಸ್ ಪೇಪರ್ ಬೇಡ, ನ್ಯೂಸ್ ಪೇಪರಲ್ಲಿ ಅಟ್ಲೀಸ್ಟ್ ಎಡಿಟೋರಿಯಲ್ ಆದ್ರೂ ನೋಡ್ಲೇಬೇಕು. ಯಾವುದನ್ನು ಕಂಪ್ಲೀಟ್ ಆಗಿ ರೀಪ್ಲೇಸ್ ಮಾಡಕ್ ಬರಲ್ಲ. ಓಕೆನಾ? ನಿಮ್ಮ ಎಫರ್ಟ್ ಕೂಡ ಅದರಲ್ಲಿ ಇರಲೇಬೇಕು. ನಮ್ಮ ಕಡೆಯಿಂದ ನಾನು ಮ್ಯಾಕ್ಸಿಮಮ್ 200% ಕೊಡ್ತಾ ಇರ್ತೀನಿ. ಸರ್, ಬ್ಯಾಂಕಿಂಗ್ ಅಲ್ಲೂ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ ಎಕ್ಸೆಟ್ರಾ ಇರುತ್ತಾ? ಇಲ್ಲಲ್ಲ ರೀ, ಬಟ್ ಕೇಳಿದಾರೆ ನೋಡ್ರಿ. ಇವಾಗ ಹೂ ಈಸ್ ಮಾಂಟಿಗಲ್ ಕ್ಲೆನ್ಫೋರ್ಡ್ ರಿಫಾರ್ಮ್ ಬಗ್ಗೆ ಕೇಳಿದ್ದಾನೆ. ಇವಾಗ ಅದು ಎದ್ರಲ್ಲಿ ಹಾಕ್ಲಿ? ನಾನು ಕರೆಂಟ್ ಅಫೇರ್ಸ್ ಅಲ್ಲಿ ಹಾಕ್ಲಾ, ಹಿಸ್ಟ್ರಿನಲ್ಲಿ ಹಾಕ್ಲಾ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನಲ್ಲಿ ಹಾಕ್ಲಾ, ಪಾಲಿಟಿನಲ್ಲಿ ಹಾಕ್ಲಾ? ಹಾಕ್ಬೋದು. ಫಾದರ್ ಆಫ್ ಇಂಡಿಯನ್ ಎಜುಕೇಶನ್ ಅಂತ ಕೇಳ್ತಾನೆ ಅಂತ ಅನ್ಕೊಳ್ಳಿ, ಇಂಡಿಯನ್ ಮಾಡರ್ನ್ ಎಜುಕೇಶನ್ ಅಂತ ಕೇಳ್ದ ಅಂತ ಅನ್ಕೊಳ್ಳಿ. ನಾನು ಅದನ್ನ ಪಾಲಿಟಿಯಲ್ಲಿ ಹಾಕ್ಲಾ, ಈ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಹಾಕ್ಲಾ, ಕರೆಂಟ್ ಅಫೇರ್ಸ್ ಅಲ್ಲಿ ಹಾಕ್ಲಾ? ಸೊ ಕೇಳ್ತಾರೆ. ಬ್ಯಾಂಕಿಂಗ್ ಅಲ್ಲಿ ಕೂಡ ನಾವು ಏನು ಡಿಸ್ಕಸ್ ಮಾಡ್ತಾ ಇದೀವಿ ಆ ಥರ ಪ್ರಶ್ನೆಗಳನ್ನು ಖಂಡಿತ ಕೇಳ್ತೀನಿ. ಎಷ್ಟು ಮಾರ್ಕ್ಸ್ಗೆ ಬರುತ್ತೆ ಸರ್ ಇವು ಬ್ಯಾಂಕ್ ಎಕ್ಸಾಮ್ಗೆ? ಓಕೆ, ನಮಗೆ ಪ್ರಿಲಿಮ್ ಎಕ್ಸಾಮ್ ಅಲ್ಲಿ ಡಿಪೆಂಡೆಂಟ್ ಆಗಿರುತ್ತೆ. ಓಕೆ, ಕೆಲವು ಎಕ್ಸಾಮ್ ಅಲ್ಲಿ ಪ್ರಿಲಿಮ್ಸ್ ಅಲ್ಲೇ ಬರುತ್ತೆ, ಕೆಲವು ಎಕ್ಸಾಮ್ ಅಲ್ಲಿ ಮೇನ್ಸ್ ವರೆಗೆ ನೀವು ವೇಟ್ ಮಾಡಬೇಕು. ಎಲ್ಲ ಎಕ್ಸಾಮ್ಸ್ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ನೀವು ತಯಾರಿ ನಡೆಸಿರೋ ಎಕ್ಸಾಮ್ ಪ್ರಕಾರ ನಿಮಗೆ ಡಿಫ್ರೆಂಟ್ ಇರುತ್ತೆ. ಓಕೆ, ನಮ್ಮ ಅಚೀವರ್ಸ್ ಲಿಸ್ಟ್ ಇಲ್ಲಿದೆ. ಮತ್ತೆ ನಾವು ಯಾವ್ಯಾವ ಬೇರೆ ಎಕ್ಸಾಮ್ಸ್ಗೂ ತರಬೇತಿ ನೀಡ್ತೀವಿ ಅದ್ರ ಬಗ್ಗೆನೂ ಮಾಹಿತಿ ಇದೆ ಇಲ್ಲಿ. PGCET, MBA ಮತ್ತು ಬ್ಯಾಂಕಿಂಗ್, PCPSI ಮಾಡಲ್ಲ, SSC, GD, ಬ್ಯಾಂಕಿಂಗು, ಇನ್ಶೂರೆನ್ಸ್ ಎಕ್ಸಾಮ್ಸು ಎಲ್ಲದಕ್ಕೂ ಆಗಿರುತ್ತೆ. ಹಾಗೆ ಸರ್ ನಾನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ 7019285369ಗೆ ಕರೆ ಮಾಡಿಬಿಟ್ಟು ನೀವು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರು ಅಥವಾ ನೀವು ಯಾವುದೇ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಂತಿದ್ರು ನಮ್ಮೊಂದಿಗೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಕ್ಲಾಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಸರ್, ಬ್ಯಾಂಕಿಂಗ್ GS GK ಅಲ್ಲಿ ಏನದು? ಬ್ಯಾಂಕಿಂಗ್ GS GK ಅಲ್ಲಿ ಓಕೆ, ನೀವು ನನಗೆ ಹೇಳ್ತಿದ್ರೆ ಎಲ್ಲ ಹಾಕಬೇಕು. ಅದೇ ಇವಾಗ GS GK ಲಿಮಿಟೆಡ್ ಆಗಿಲ್ಲಲ್ಲ. GS ಅಂದ ತಕ್ಷಣ, ಜನರಲ್ ಸ್ಟಡೀಸ್ ಅಂದ ತಕ್ಷಣ ಎಲ್ಲ ಟಾಪಿಕ್ ಬಂದು ತಾನೆ, ಜಾಗ್ರಫಿನೂ ಬಂದು ತಾನೆ. ನೀವು ಅಲ್ಲಿ ಜಾಗ್ರಫಿನೂ ಬಂತಾನೆ, ಪಾಲಿಟಿನೂ ಬಂತಾನೆ, ಹಿಸ್ಟ್ರಿನೂ ಬಂದು ತಾನೆ. ಜನರಲ್ ನಾಲೆಜ್ ಅನ್ನೋದು ಒಂದು ದೊಡ್ಡ ಟರ್ಮ್ ರೀ. ಇಟ್ ಇಸ್ ಅ ಬಿಗ್ ಅಂಬ್ರೆಲಾ. ಇಟ್ಸ್ ಅನ್ ಅಂಬ್ರೆಲಾ ಆಫ್ ಆಲ್ ದಿ ಟಾಪಿಕ್ಸ್ ಅಲ್ಲ. ಓಕೆ, ಚಲೋ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಹ್ಯಾವ್ ಅ ನೈಸ್ ಡೇ.
Prepare well.